ಲಾಂಚ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿಚಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹುಭಾಷಾ ಹಿರಿಯ ಕಲಾವಿದರು ಸಾಹುಕಾರ್ ಜಾನಕಿ ಅಮ್ಮನವರು 94 ವರ್ಷ ವಯಸ್ಸಾಗಿತ್ತು. ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ನೆನಪಿನಾರ್ಥ 1 ನಿಮಿಷಗಳ ಕಾಲ ಮೌನಾಚರಣೆ ಮೂಲಕ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡುವಂತ ಸಮಯ. ಸರ್ ಕೂತ್ಕೊಂಡ್ಬಿಡಿ ದಯವಿಟ್ಟು. ಡಿಜಿಟಲ್ ಮೀಡಿಯಾದವರು ಈ ಸಿನಿಮಾದ ನಿರ್ಮಾಪಕರು ಶ್ರೀ ಅಂಬಾಟಿ ಮಧುಮೋಹನ್ ಕೃಷ್ಣ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗುತ್ತಿಲ್ಲ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ಬಗ್ಗೆ ಒಂದೆರಡು ಲೈನ್ ಹೇಳ್ಬಿಡ್ತೀನಿ. ಆಂಧ್ರ ಪ್ರದೇಶ್ ಫಿಲ್ಮ್ ಚೇಂಬರ್ ಅಧ್ಯಕ್ಷರು, ಜೊತೆಗೆ ರಾಜಕೀಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತವರು, ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲೂ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿತ್ವ. ಈ ಹಿಂದೆ ಅವರು ಕೂಡ ಸಿನಿಮಾದಲ್ಲಿ ನಾಯಕನಾಗಿ ಎಂಟ್ರಿ ಕೊಟ್ಟವರು, ಈಗ ನಿರ್ಮಾಪಕರಾಗಿ ಈ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸರ್, ಇಡೀ ಸ್ಯಾಂಡಲ್ವುಡ್ ಪರವಾಗಿ ನಿಮ್ಮನ್ನ ನಾನು ಕನ್ನಡ ಚಿತ್ರರಂಗಕ್ಕೆ ವೆಲ್ಕಮ್ ಮಾಡ್ತೀನಿ. ವೆರಿ ವಾರ್ಮ್ ವೆಲ್ಕಮ್ ಟು ಯು ಸರ್. ಇನ್ನು ಈ ಸಿನಿಮಾದ ನಾಯಕ ನಟರು ಕೋಮಲ್ ಸರ್ ಅಂದ ತಕ್ಷಣ ನಮ್ಗೆಲ್ರಿಗೂ ನೆನಪಾಗೋದು ಅವರೊಂಥರ ಸೆನ್ಸೇಷನಲ್ ಸ್ಟಾರ್ ಅಂತ ನಾವೇನ್ ಕರಿತೀವಿ, ಅದಕ್ಕೆ ಆಕ್ಟ್ ಅವರು. ಯಾಕಂದ್ರೆ ಇಡೀ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ, ಪ್ರತಿ ಸಿನಿಮಾನು ಒಂದು ನಗುವಿನ ಹಬ್ಬ ಆಗಿರುತ್ತೆ. ಸೊ ಅದೇ ತರದ ಒಂದು ಸಿನಿಮಾ ರೋಲೆಕ್ಸ್ ಕೂಡ ಆಗ್ತಾ ಇದೆ. ಒಂದು ಲೆವೆಲ್ ಜಾಸ್ತಿ ಇರುತ್ತೆ ಅಷ್ಟೇ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ. ಕೋಮಲ್ ಸರ್ಗೆ ಈ ಸಿನಿಮಾದಲ್ಲಿ ಜೊತೆಯಾಗಿರುವಂತಹ ನಾಯಕ ನಟಿ. ಚಿತ್ರರಂಗದಲ್ಲಿ ಇವರು ಯಾವುದೇ ಸಿನಿಮಾ ಮಾಡಿದ್ರು ಆ ಟೀಮ್ ಅವ್ರಿಗೂ ಫೇವ್ರೇಟ್, ಮಾಧ್ಯಮದವ್ರಿಗೂ ಫೇವ್ರೇಟ್, ಆಡಿಯನ್ಸ್ಗೂ ಒಂಥರ ಫೇವ್ರೇಟ್. ಸೋನಲ್ ಅವರು, ವೆಲ್ಕಮ್ ನಿಮ್ಗೆ ಕಾರ್ಯಕ್ರಮಕ್ಕೆ. ಇನ್ನು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ಶ್ರೀನಿವಾಸ್ ಮಂಡ್ಯ ಸರ್. ಇದು ಇವರ 2ನೇ ಸಿನಿಮಾ. ಮೊದಲನೇದು ಬಿಲ್ಗೇಟ್ಸ್, ಇದು ರೋಲೆಕ್ಸ್. ಹೆಸರುಗಳೇ ಬಹಳ ಕಾಸ್ಟ್ಲಿ ಆಗಿರ್ತಾರೆ ಸಿನಿಮಾಗೆ. ಸೊ ಇದು ಯಾಕೆ ರೋಲೆಕ್ಸ್ ಅಂತ ಅವ್ರ ವೇದಿಕೆ ಮೇಲೆ ಬಂದ್ಮೇಲೆ ಕೇಳ್ತೀನಿ. ಸರ್, ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಕಾಮಿಡಿ ಥ್ರಿಲ್ಲರ್ ಜಾನರ್ ಸಿನಿಮಾ ಅಂತ ಇದನ್ನ ನಾವು ಹೇಳ್ಬೋದು. ಜೊತೆಗೆ ನಮ್ಮ ನಿರ್ದೇಶಕರಿಗೆ ನಾನು ಒಂದು ಪ್ರಶ್ನೆ ಕೇಳಿದೆ. ಕೋಮಲ್ ಸರ್ನ ನಾವು ವಿಭಿನ್ನ ಪಾತ್ರಗಳಲ್ಲಿ ವಿಭಿನ್ನ ಸಿನಿಮಾಗಳಲ್ಲಿ ನೋಡಿದೀವಿ, ಈ ಸಿನಿಮಾ ಏನು ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನಿರ್ದೇಶಕನಾಗಿ ನಾನು ಹೇಳೋದಕ್ಕಿಂತ ಆಡಿಯನ್ಸ್ ನೋಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಕೋಮಲ್ ಸರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳಲೇಬೇಕು ಮೇಡಮ್. ಯಾಕಂದ್ರೆ ಒಂಥರ ಇಡೀ ಸಿನಿಮಾ ಅವರು ಹೆಗಲ ಮೇಲೆ ಹೊತ್ಕೊಂಡು ಒಂದು ಆನೆ ಬಲ ಕೊಟ್ಟಂತ ವ್ಯಕ್ತಿ ಅವರು ನಮ್ಗೆ ಅಂತ ಹೇಳಿದ್ರು. ಸೊ ಜಾಸ್ತಿ ತಡ ಮಾಡೋದು ಬೇಡ, ಟೀಸರ್ ನೋಡ್ಕೊಂಡು ಬಂದು ನಾವು ಮಾತು ಮುಂದುವರ್ಸೋಣ. ಇಡೀ ಚಿತ್ರತಂಡದವರಿಗೆ ಒಂದೇ ಒಂದು ಆಸೆ, ನಮ್ಮ ನಿರ್ಮಾಪಕರ ಕೈ ಟೀಸರ್ ಲಾಂಚ್ ಮಾಡಿಸ್ಬೇಕು ಅಂತ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಡೀ ತಂಡಕ್ಕೆ ವಿಶ್ ಮಾಡಿ ಟೀಸರ್ ಲಾಂಚ್ ಅಂತ ಹೇಳಿದ್ರೆ ಟೀಸರ್ ಲಾಂಚ್ ಆಗುತ್ತೆ. ವಿಶ್ ಮಾಡಿ ಟೀಸರ್ ಲಾಂಚ್ ಮಾಡಿಸೋಣ, ಅದಾದ್ಮೇಲೆ ನಾವು ಮಾತಾಡೋಣ. Good morning to all of you. I am very thankful to you all for coming and blessing this occasion. And moreover, all the media people, I heartily welcome them to this occasion. Particularly our crew is excellent crew. Really, I am very grateful to them. Everyone, even the boy also, light officer or the cameraman, whoever it may be, everybody cooperated with me.
people are asking for me, why you come to Karnataka and take film in Kannada? Because for artists there is no limit. There is no area, there is no country. Everywhere they can go, everywhere they are applauded, everywhere they are invited heartfully. See, the industry, it is beginning in the year 1934 by H.M. Reddy. They have started in Calcutta. Later on they shifted to Bombay. After that, all the 4 languages of South India are concentrated at Chennai, Madras. Kannada, Tamil, Malayalam and Telugu, all are in Chennai. Later on, when the states divided, everyone has their own film industry in their own state. This is the history of the film industry. L.V. Prasad and Raghupati Venkaiah Naidu are the pioneers of the film industry. So we used to see, even in Andhra, Rajkumar our picture, we used to see in a lot. Many a days it is to run because he has such a gigantic acting talent, and moreover other films also. Even now, all the dubbing films are running in Andhra Pradesh. Comparatively to other states, Malayalam, Kannada, Tamil, whatever it may be, they run in Andhra Pradesh. So there is no bar for language or area or any other, particularly film industry. Because I am also a film artist. You don't believe, in 1980, Roja, the heroine, her father took a picture with me as a hero in 1980. It is now 2026, means you see, 45 years back I have acted in the film, and really I am grateful to him because he introduced me in the film industry. After that I don't leave the film industry. Really, once if you enter into the film industry, you don't leave it, never. Whatever the profession you may shift, but you don't leave the film industry. That is the greatness of film industry. Whoever put their finger into the film industry, they do never go back. They will hang with the film industry. That is film industry. The craze. See, even if minister comes, the people may not gather there. But if Komal comes or Sonal comes, people will rush to join them. That is the greatness of the artist, particularly artists. Artists are blessed. They are one day, they come from heaven. That's my feeling, really. Because all the stars have been applauded like anything. They are praised by the people. Even sometimes they lose their lives even to see the artist. This is the scenario of the film industry. So whoever it may be in the film industry, they are blessed people. They are really blessed people. So thank you all for giving this opportunity. Teaser launch. Best wishes to the team. Let's launch the teaser. My hearty wishes to the team of Rolex movie. Really, it comes very, very nice one. We used to laugh, though we don't know Kannada, we used to laugh because of the acting of Mr. Komal. Really, he acted in such a way, really gigantic way. I am mesmerized. People are mesmerized by his acting. Okay, we'll watch the teaser. And the beauty of Sonal impresses a lot. Now, we are thankful to all the media people. You are the people to promote this film, particularly. So, now, we'll watch the teaser first, Okay. then I'll talk to you I again. announce. Okay, you announce. I hereby announcing that the teaser will be launched. Thank you so much, sir. Thank you. But to speak, there may be some spelling mistakes. ಏನಾಯ್ತು ಸರ್ ಸೆಂಟರ್ ಬನ್ನಿ ಸೆಂಟರ್ ಲೈಟ್ ಫ್ಲಿಕ್ಕರ್ ಆಗ್ತದೆ ವೈಟ್ ವೈಟ್ ಲೈಟ್ ಆನ್. What are your thoughts about the teaser, sir? Yeah, really. ಯಾವ್ದಾದ್ರು ಒಂದಾ It's ಎರಡು surprising flicker to see such teaser within that 30 seconds or something, 1 minute I think. Almost the essence of the film is being shown in the teaser. That's my feeling. Particularly, really,
To be frank enough, I have to tell you, unless you see the movie, you cannot express your full enjoyment and opinion. That's my opinion. Such a big movie with comedy, at the same time a little bit suspense also. So see how the screen is. Sonal is been very beautiful on the screen, throughout the screen. Whatever the situations it may be, she is very beautiful. And a teapot, she has a teapot also in the movie, I remember. So all the crew are very cooperative with me. Never I interfered in the aspect of director. I gave him free hand. Either plus or minus, whatever it may be, it goes to him only for his credit. He helped in all aspects. And Sonal, really, she is my third daughter. Because I have 2 daughters, I feel always she is my third daughter. I told in the first instance, when I saw her, when I introduced to her, I told this is the one, only one word, you are my third daughter. And reciprocate, she is also with the same feelings. And Komal, really, I cannot express my gratitude to him. How down to earth he is, really. I feel that what our hero is simply sitting somewhere without anybody. He comes with only one person I used to see, nobody with him. Such a nice person he is, down to earth, he cooperated. Unless there is Komal board, only one board he gave us in the beginning. Because of that only this picture has come into line. Otherwise this picture might have not taken by me. Only Komal's word, believing that Mr. Director Srinivas and Murali has told me that Komal agreed for such, and with his blessings, he is such a kindful man. Really, this picture, because of Komal only, I deliberately say. This is my feeling. ಓಕೆ ಸೂಪರ್. Thank you. ತಂಡದವರ ಪರವಾಗಿ ಒಂದು ಹೂಗುಚ್ಛ ಕೊಡೋ ಮೂಲಕ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ಬೇಕು. ಒಂದು ಸರ್ ಸೆಂಟ್ರ್ ಸರ್ ಸೆಂಟ್ರ್ ಡೈರೆಕ್ಟ್ ಶ್ರೀನಿವಾಸ್. ಇದಿನ್ನು ಮೊದಲ ಕನ್ನಡ ಸಿನಿಮಾ. ಮಧು ಫಿಲ್ಮ್ ಸರ್ಕ್ಯೂಟ್ಸ್ ಕಡೆಯಿಂದ 100 ಸಿನಿಮಾಗಳು ಬರೋ ಹಾಗಾಗ್ಲಿ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ವಿಶ್ ಮಾಡ್ತಾ ಇದೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ತೆ. ಶುಭೋದಯ ನಮಃ. ಪ್ರೀತಿಯ ಅಪ್ಪ ಅಮ್ಮ, ಗುರು ಹಿರಿಯರಿಗೆ ನನ್ನ ನಮನಗಳು. ಮೊದಲನೇಗೆ ಇದು ರೋಲೆಕ್ಸ್ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಹಾಗೆ ನನ್ನ ಸ್ನೇಹಿತರಿಗೆ, ಹಿತೈಷಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಸ್ವಾಗತ ಕೋರುತ್ತೇನೆ. ಹಾಗೂ ನನ್ನ ಚಲನಚಿತ್ರದ ನನ್ನ ತಂಡದ ಎಲ್ಲ ಸದಸ್ಯರಿಗೂ ನನ್ನ ನಮನಗಳು. ರೋಲೆಕ್ಸ್ ಸಿನಿಮಾ ಮೊದಲನೇದಾಗಿ ಅನ್ನದಾತರು ಅವರಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಈ ಸಿನಿಮಾದ ನಿರ್ಮಾಪಕರು ಬಂದ್ಬಿಟ್ಟು ಅಂಬಟಿ ಮಧುಮೋಹನ ಕೃಷ್ಣ ಸರ್. ಅವರು ಆದಿ ಆಂಧ್ರ ಪ್ರದೇಶ್ ಫಿಲಂ ಚೇಂಬರ್ ಪ್ರೆಸಿಡೆಂಟ್. ಅವ್ರಿಗೆ ಕನ್ನಡದಲ್ಲಿ ಒಂದು ಕನ್ನಡ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಭಿಲಾಷೆ ನಮ್ಮ ಸ್ನೇಹಿತರಾದ ಈ ಸಮಯದಲ್ಲಿ ಮುರಳೀಕೃಷ್ಣ ಅವ್ರ ಹತ್ರ ಅವರ ವಿಷಯ ವ್ಯಕ್ತಪಡಿಸಬೇಕು. ಅವ್ರ ಹತ್ರ ಹೇಳಿದ್ರು. ಅದೇ ಸಮಯದಲ್ಲಿ ನಾನು ರೋಲೆಕ್ಸ್ ವಿಷಯನ ಅವ್ರ ಹತ್ರ ಹೇಳಿದೆ. ಅವರು ನಮ್ಮ ಮಧು ಸರ್ ಹತ್ರ ಮೀಟಿಂಗ್ ಕೊಟ್ಟರು. ಸರ್ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಒಂದಿಂದಲಾಗಿರುವಂಥ ವಿಚಾರ ಇದ್ದಾರೆ ಟೋಟಲ್. ನಾನು ಸರ್ ಬಂದರು, ಸರ್ ಪೂರ್ತಿ ಕತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಂದು ಪ್ಲ್ಯಾನಿಂಗ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು, ಕತೆ ತುಂಬ ಇಷ್ಟ ಆಯಿತು. ನಮ್ಮಲ್ಲಿ ಈ ಸಿನಿಮಾಲ್ಲಿ ಯಾರು ಲೀಡ್ ಮಾಡ್ತಾರಲ್ಲ ಅವರೆಲ್ಲ ಎಕ್ಸ್ಪ್ರೆಸ್ ಮಾಡಿದಾಗ ಅವ್ರು ಒಪ್ಕೊಂಡ್ರು ಮಾಡೋಣ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ನಾವು ಸಿನಿಮಾ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡೋಂಥ ಸಮಯದಲ್ಲಿ ಪ್ರೊಡ್ಯೂಸರ್ ಹೇಳಿದ್ದು ಒಂದೇ ಮಾತು, ನಾನು ಕನ್ನಡ ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಮಾಡಿರುವಂಥ ಕತೆ ತುಂಬ ಸಿಂಪಲ್ ಏನಾದರೂ ಎಕ್ಸಿಕ್ಯೂಷನ್ ತುಂಬ ಆ ಟಾಸ್ಕ್ ತುಂಬ ದೊಡ್ಡದಾಗಿದೆ. ಬಟ್ ಮಾಡಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಿನಿಮಾ ಕ್ವಾಲಿಟಿ ಏನು ಬೇಕು ಎಲ್ಲರಿಗೂ ನಿಮಗೆ ಕೊಡ್ತೀನಿ. ಸಿನಿಮಾನ ಎಲ್ಲೂ ಕಾಂಪ್ರಮೈಸ್ ಮಾಡಿದ್ರೆ ಚೆನ್ನಾಗಿ ಮಾಡಿ ಅಂತ ನನಗೆ ಬೆಂಬಲವಾಗಿ ನಿಂತ್ಕೊಂಡವರು ನಮ್ಮ ಮಧು ಸರ್.
ಅದೇ ಥರ ನಾನು ಸಿನಿಮಾನ ಮಾಡಿದೆ. ಅದ್ರ ಜೊತೆಲಿ ಅನ್ಕೊಂಡಂಗೆಲ್ಲ ಕಂಪ್ಲೀಟ್ ಮಾಡಿ ಫಸ್ಟ್ ಕಾಪಿ ನಾನು ಫಸ್ಟ್ ನಿರ್ಮಾಪಕರಿಗೆ ತೋರಿಸಿದೆ. ನಿರ್ಮಾಪಕರು ತೋರಿಸಿದಾಗ ಅವ್ರು ಹೇಳಿದ ಒಂದೇ ಮಾತು, ಶ್ರೀನಿವಾಸ್ ನಮ್ಮ ದೇವರು ನಿಮ್ಗೆ ಏನು ಹೇಳಿದ್ನೋ ಅದೇ ಮಾತು ನೀವು ನನ್ನ ಸಿನಿಮಾ ತೋರಿಸ್ಕೊಂಡು ಮಾತು ಉಳಿಸ್ಕೊಂಡ್ರಿ ನೀವು. ಈ ಸಿನಿಮಾ ನೋಡಿದಾಗ ಒಬ್ಬ ನಿರ್ಮಾಪಕರು ಬಂಡವಾಳ ಹಾಕಿದಾಗ ನಾನು ಹಾಕಿ ಸಿನಿಮಾ ತುಂಬಾ ಚೆನ್ನಾಗಿದೆ ಅವ್ರಿಗೆ ಫೀಲ್ ಆದ ಖುಷಿ ಆಯ್ತಲ್ಲ, ಅಲ್ಲಿ ಸಿನಿಮಾ ಸಕ್ಸಸ್ ಆಯ್ತು ಅಂತಾನೆ ಅರ್ಥ. ಸರ್ ನೀವು ಖುಷಿ ಆದ್ರಲ್ಲ ಸರ್? ಥ್ಯಾಂಕ್ ಯು ಸರ್. ಖುಷಿ ಆದ್ರಿ ನೀವು? ಖುಷಿ ಆದ್ರಿ. ಓಕೆ. ಅದಾದ ನಂತರ ಸಿನಿಮಾ ಆಯಿತು. ಒಬ್ಬ ನಿರ್ಮಾಪಕರ ಫ್ಯಾಷನ್, ನಿರ್ದೇಶಕರ ವಿಷನ್ ಪ್ರಾಪರ್ ಆಗಿ ಚೆನ್ನಾಗಿತ್ತು ಅಂತಂದ್ರೆ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಒಳ್ಳೆ ಸಿನಿಮಾಗೆ ನಿದರ್ಶನ. ಅದೇ ಥರ ಎಲ್ಲ ಆದ ನಂತರ ಇದು ಎರಡನೇದಾಗಿ ನಮ್ಮ ಈ ಸಿನಿಮಾದ ಬೆಂದಲ್ಬಾಗಿಂತವರು ನಮಗೆ ಎಲ್ಲರ ಕರ್ನಾಟಕದ ಎಲ್ಲರ ಮನೆಯ ಮಾತಲ್ಲಿ ಎಲ್ಲ ಮನೆಗಳಲ್ಲಿ ಮಾತಾಗಿರುವಂಥ ಎಲ್ಲರನ್ನು ನೋಡಿ ಮಾಡಿ ಕಮಾಲ್ ಮಾಡಿ ಇರುವಂಥ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಕುಮಾರ್ ಸರ್ ಅವರು ನಮಗೆ ಎಲ್ಲ ವಿಚಾರದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ನಾನು ಸರ್ ಕತೆ ಹೇಳಿದಾಗ ಸರ್ ಹೇಳಿದ ಒಂದೇ ಮಾತು, ತುಂಬ ಚೆನ್ನಾಗಿದೆ ಕತೆ ಮಾಡೋಣ. ಇದು ನಾನಂದೆ ಸರ್ ಸಿನಿಮಾ ಪೂರ್ತಿ ನಿಮ್ಮ ಹೆಗ್ಲ ಮೇಲೆ ಹಾಕೊಂಡು ತೊಗೊಳ್ಬೇಕಾಗುತ್ತೆ ಅಂತ ಹೇಳುವಾಗ ನಾಳೆ ಈ ಥರ ಕತೆ ಮಾಡ್ಕೊಂಡ್ರೆ ನಾನು ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಕೊಟ್ಟಂಗಾಗುತ್ತೆ ಅಂತ ಸರ್ ನಮಗೆ ಫಸ್ಟ್ ಹೇಳಿದ ಮಾತಾಡೋದು. ಅದೇ ಥರ ಸಿನಿಮಾ ನಾವೆಲ್ಲ ತುಂಬ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡೋದು. ನೀವು ನಂಬಲಿಕ್ಕಿಲ್ಲ, ನಾವು ಸೆಟ್ಟಲ್ ಸಿನಿಮಾ ಮಾಡ್ತಿರ್ಬೇಕಂದ್ರೆ ಆನ್ ಸ್ಪಾಟಲ್ಲಿ ಆ ಸೀನ್ನ ಸರ್ ಕೋಮಲ್ ಸರ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು ಅಂತಂದ್ರೆ ಅವರ ಅನುಭವನ ಅದಕ್ಕೆ ದಾರಿ ಹಿಡಿತಾ ಇದ್ರು. ನಾವು ನಿಜವಾದ ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ಬಹಳ ಇದೆ. ಒಂದು ಕಾಮಿಡಿ ಸಿಚುವೇಶನ್ ಎನ್ಹಾನ್ಸ್ ಮಾಡೋಂಥ ವಿಧಾನದ ಆ ಕರಗತನ ಎಕ್ಸ್ಟ್ರಾರ್ಡಿನರಿ. ಕೋಮಲ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಸಿನಿಮಾಗೆ ನ್ಯಾಯವಾಗಿ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ನಾನು ಈ ವಿಚಾರ ಅವರಿಂದ ನಾನು ಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಇದು ಒಂದಿನ ಸಿನಿಮಾ ಒಂದಿರಲ್ಲ, ಸಿನಿಮಾ ಪೂರ್ತಿ ಕಂಪ್ಲೀಟ್ ಆದ ನಂತರ ನೀವು ನಂಬಲಿಕ್ಕಿಲ್ಲ, ಡಬ್ಬಿಂಗ್ ಅಲ್ಲಿ ಎಲ್ಲೆಲ್ಲಿ ಸ್ಪಾರ್ಕ್ ಸಿಗುವುದು ಅಲ್ಲೆಲ್ಲ ಕ್ಲೀನ್ ಆಗಿ ಫುಲ್ಫಿಲ್ ಮಾಡಿದೆ. ಅದು ಸಿನಿಮಾ ತುಂಬಾ ಬ್ಯಾಕ್ ಆಗುತ್ತೆ. ನೀವು ನಂಬರ್ 2020 ಕೋಮಲ್ ಸರ್ ಸಿನಿಮಾ ಡೌಟ್ ಇಲ್ಲ. ತುಂಬ ಕುಟುಂಬ ಒಂದು ಔಟ್ ಅಂಡ್ ಥ್ರಿಲ್ಲರ್ ಕಾಮಿಡಿ ಅಂತ ಒಂದು ಮುಗ್ಧ ಪ್ರೇಮ ಕಥೆ ಬರುವಂತ ರೋಲೆಕ್ಸ್ ಸಿನಿಮಾ. ಈ ಸಿನಿಮಾದಲ್ಲಿ ಕೋಮಲ್ ಸರ್ ಎಲ್ಲರಿಗೂ ರಸದ ಔತಣ ನಗೆ ಹಬ್ಬದ ಊಟ ಬಡಿಸೋಕೆ ಸಿದ್ಧವಾಗಿದ್ದಾರೆ. ನೀವೆಲ್ಲರೂ ಈ ಸಿನಿಮಾನ ತುಂಬಾ ನೋಡಿ ಖುಷಿ ಪಡ್ತೀರ, ಅದರಲ್ಲಿ ಎರಡು ಮಾತಿಲ್ಲ. ಹಾಗೆ ಇದ್ರಲ್ಲಿ ಇನ್ನೊಂದು ವಿಶೇಷ ಪಾತ್ರ ಮಾಡಿರುವಂಥವ್ರು ನಮ್ಮ ವಿನೋದ್ ಸರ್. ಅವರು ಅಷ್ಟೇ ನಾನು ಒಂದು ತೂಕದ ಒಂದು ಪಾತ್ರ ಇತ್ತು ಗೆಸ್ಟ್ ಅಪಿಯರೆನ್ಸ್ ಆಗಿ. ನಾನು ಫಸ್ಟ್ ನಿರ್ಮಾಪಕರಿಗೆ ಹೇಳಿದಾಗ ನಿರ್ಮಾಪಕರಂದ್ರು ನನಗಿಂತ ಕೋಮಲ್ ಸರ್ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ, ಕೋಮಲ್ ಸರ್ ಅವ್ರ ಒಪಿನಿಯನ್ ತಗೊಳ್ಳಿತ್ತು ಅಂತ ಹೇಳಿದ್ರು. ನಾನು ಕೋಮಲ್ ಸರ್ ಹತ್ರ ಹೇಳಿದೆ, ಸರ್ ಇದು ಇನ್ನೊಂದು ವಿಶೇಷ ಪಾತ್ರ ಇದೆ, ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಕೋಮಲ್ ಸರ್ ಅಂತಂದ್ರು ನಿಮ್ಮ ಮೈಂಡಲ್ಲಿ ಯಾರಿದ್ದಾರೆ ಸರ್? ಈ ಥರ ವಿನೋದ್ ಸರ್ ಇದ್ದಾರೆ, ಒಳ್ಳೆ ಆಪ್ಷನ್, ಸೂಪರ್ ಆಗಿ ಅವ್ರನ್ನೇ ಮಾಡಿ, ಈ ಪಾತ್ರ ಹೋಗ್ಬಿಟ್ರೆ ಯಾರು ಮಾಡೋ ಸೂಟ್ ಆಗಲ್ಲ, ಅವ್ಕೆಲ್ಲೇ ಮಾಡಿಸಿ ಅಂತ ನಮ್ಮ ಫಸ್ಟ್ ಬೆಂಚ್ ಇಟ್ಟಿದ್ರೆ ಕೋಮಲ್ ಸರ್. ಅದಾದ ನಂತರ ವಿನೋದ್ ಸರ್ ಬಂದರು, ಜಾಯ್ನ್ ಆಗಿ ಸಿನಿಮಾ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಿದ್ರು. ಚೆನ್ನಾಗಿ ಬಂತು. ಎಲ್ಲ ಆದ ನಂತರ ಸಿನಿಮಾ ನೋಡೋದು ನನಗೆ ಪೂರ್ತಿ ಖುಷಿ ಆಯಿತು. ಇದ್ರ ಜೊತೆಲೆ ವಿನೋದ್ ಸರ್ಗೂ ಅಷ್ಟೇ ನಾವು ಹೇಳಬೇಕು, ನಮಗೆ ಸಿನಿಮಾದಲ್ಲಿ ತಂತ್ರಜ್ಞಾನ ವಿಚಾರದಲ್ಲಾಗಿರ್ಬೋದು, ಪಾತ್ರಗಳ ವಿಚಾರದಲ್ಲಾಗಿರ್ಬೋದು, ಎಲ್ಲ ಕಡೆಯಿಂದ ಸಿನಿಮಾಗೆ ತುಂಬ ಬಲಿಷ್ಠರಾಗಿತ್ತು. ಅದೊಂದು ಬಲವಾದಂಥ ಕ್ಯಾರೆಕ್ಟರ್ ಸಿಕ್ಕಿದೆ ನಮ್ಮ ಗಜಾತರ ಅಂತ ವಿನೋದ್ ಸರ್. ಅವರು ಈ ಸಮಯದಲ್ಲಿ ನಾನು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೇನೆ. ಇದೆಲ್ಲರಿಗಿಂತ ಎಲ್ಲ ಆದ್ಮೇಲೆ ಸಿನಿಮಾದ ನಮ್ಮ ನಾಯಕಿ, ನೀವು ನಂಬಲಿಕ್ಕಿಲ್ಲ, ಹಸನ್ಮುಖಿ ಚೆಲುವೆ ನಮ್ಮ ಸೋನಲ್ ನೋಡ್ಯ. ಅವ್ರು ಬಂದಾದ್ಮೇಲೆ ಎಲ್ಲ ಪಾತ್ರವರೆಗೂ ಸಿನಿಮಾದಲ್ಲಿ ಒಂದು ಕಲರ್ಫುಲ್ ಬಂದು ಸಿನಿಮಾ ಸೋನಲ್ ಬಂದಮೇಲೆ ಅದು ಕಲರ್ಫುಲ್ ಶೇಡ್ ಇನ್ನೂ ಬೇರೆ ಹೋಯ್ತು. ಅದರಲ್ಲಿ ನಮಗೆ ಸಿನಿಮಾಗೆ ಒಂದು ಇನ್ನೂ ಬಲ ಸಿಕ್ತು. ನನಗೆ ತುಂಬ ಥ್ಯಾಂಕ್ಸ್ ಸೋನಲ್, ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಆಮೇಲೆ ಅವರು ಇದ್ದಂಥ ಜಾಗ ನಮ್ಮ ಸೋನವರು ಹೊರಗೆ ಮನಸ್ಸು ನೋಡೋಕೆ ಅದೇ ಥರ ಇರುತ್ತೆ. ಅವ್ರ ಸೆಟ್ಟೆಲ್ ಆಗಿರ್ಬೋದು, ಎಲ್ಲೇ ಇರೋದು ಎಲ್ಲ ಮೆಗ್ನ ಇರಿಸ್ಕೊಂಡು ಚೆನ್ನಾಗಿ ನಿಭಾಯಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಸೋನು ಈ ಪಾತ್ರದ ಈ ಸೀನಲ್ಲಿ ಸೋನು ಪಾತ್ರ ಬಂದ್ಬಿಟ್ಟು ಒಂದು ಡಿಗ್ನಿಟಿ, ಐಡೆಂಟಿಟಿ, ಸ್ಟೇಟಸ್ ಮೇಂಟೈನ್ ಮಾಡೋದ್ರ ಜೊತೆ ಕ್ಯೂಟ್ ಪರ್ಫಾರ್ಮೆನ್ಸ್ನ ಎಕ್ಸಿಕ್ಯೂಟ್ ಮಾಡೋಂಥ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ ನಮ್ಮ ಸೋನವರು. ತುಂಬ ಥ್ಯಾಂಕ್ಸ್ ನಿಮಗೆ. ಇದೇ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಿದ್ರ, ಬೆನ್ನು ನೀವು ನಿಂತ್ಕೋತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ ನಮಗೆ ಆ್ಯಕ್ಚುಲಿ. ನೀವು ನಿರ್ಮಾಪಕರ ನಿಮ್ಗೆ ಗೊತ್ತಿರೋದಲ್ಲ, ಹಾಗಾಗಿ ಹಣ ಸಿನಿಮಾ ಕತೆಗೆ ಆಪ್ಟ್ ಆಗಿದ್ದು ರೋಲೆಕ್ಸ್ ಅಂತ ಇದೆ ಅಷ್ಟೇ. ಸಿನಿಮಾ ಕತೆಗೆ ಒಂದು ಇನ್ವಿಟೇಷನ್ ಕಾರ್ಡ್ ಸಿನಿಮಾಗೆ, ಅದಕ್ಕೆ ಇಟ್ಟಿದ್ದು ಟೈಟಲ್. ನೀವು ಸಿನಿಮಾ ಕತೆ ನೋಡಿದ್ರೆ ನೀವು ಹೇಳ್ತೀರ ರೋಲೆಕ್ಸ್ ಸೂಕ್ತವಾದ ಟೈಟಲ್ ಇದ್ದು ಅಂತ. ಹೆಸರು ಅಷ್ಟೇ, ಹೆಸರು ಅಷ್ಟೇ. ಶ್ರೀನಿವಾಸ್ ಹೆಂಗ್ ಹೆಸರು, ರೋಲೆಕ್ಸ್ ಹೆಸರು ಅಷ್ಟೇ. ಓಕೆ, ಇದಾಯ್ತು. ಇದಾದ್ಮೇಲೆ ನನಗೆ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟ್ ಮಾಡಿದಂಥ ಈ ಸಮಯದಲ್ಲಿ ಮೊದಲನೇದಾಗಿ
ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿ ಕೃಷ್ಣ ಅವರು. ಅದಾದ ನಂತರ ನಮ್ಮ ಕ್ರಿಯೇಟಿವ್ ಹೆಡ್ ರಾಜೇಶ್ ವರ್ಮಾ, ಹಾಗೆ ವಿನೋದ್ ಸರ್ ಬಂದರು. ಜಾಸ್ತಿ ಹೇಳಿ. ಸಿನಿಮಾ ರೋಲೆಕ್ಸ್ ಸಿನಿಮಾ ಬಂದ್ಬಿಟ್ಟು ಔಟ್ ಅಂಡ್ ಔಟ್ ಥ್ರಿಲ್ಲರ್ ಕಾಮಿಡಿ ಇರುವಂತ ಮುಗ್ಧ ಭಾವನಾತ್ಮಕ ಪ್ರೇಮ ಕಥೆ, ಕೌಟುಂಬಿಕ ಚಲನಚಿತ್ರ. ಈ ಸಿನಿಮಾದಲ್ಲಿ ಲೀಡ್ ಬಂದ್ಬಿಟ್ಟು ನಮ್ಮ ಕೋಮಲ್ ಸರ್ ಮಾಡಿದ್ದಾರೆ, ನಾಯಕಿ ನಟಿಯಾಗಿ ನಮ್ಮ ಸೋನಲ್ ಮಾಡಿದ್ದಾರೆ. ಸೊ ವಿಶೇಷ ಪಾತ್ರದಲ್ಲಿ ವಿನೋದ್ ಸರ್ ಮಾಡಿದ್ದಾರೆ. ಈ ಸಿನಿಮಾನ ಟೋಟಲ್ ಪರಿಪೂರ್ಣವಾಗಿ ಕುಟುಂಬ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ. ಈ ವರ್ಷ ನಿಮ್ಗೆಲ್ಲ 2020 ನಗೆ ಹಬ್ಬ ಕೊಡುವಂಥದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಕುತ್ಕೊಂಡು ಎಲ್ಲ ಸಿನಿಮಾ ಎಂಜಾಯ್ ಮಾಡ್ತೀರಾ ನೀವು. ನನಗೆ ಈ ಲಾಸ್ಟಲ್ಲಿ ಈಗ ಈ ರೋಲೆಕ್ಸ್ ಸಿನಿಮಾದಲ್ಲಿ ನನ್ನ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಸಪೋರ್ಟ್ ಮಾಡುವಂಥ ನಮ್ಮ ಕ್ಯಾಮರಾಮನ್ ಆಗಿರ್ಬೋದು, ನಮ್ಮ ಕ್ರಿಯೇಟಿವ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಅದರ ನನ್ನ ಕ್ರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸತೀಶ್ ಆಗಿರ್ಬೋದು, ಮತ್ತು ಪೋಸ್ಟ್ ಪ್ರೊಡಕ್ಷನ್ ಧನುಷ್ ಆಗಿರ್ಬೋದು, ಎಲ್ಲರೂ ನಮ್ಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲಿ ಸಚಿನ್ ಅನ್ನೋರು ಮತ್ತು ಮಂಜುನಾಥನವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾನ ಯಾವುದೇ ರೀತಿಯಲ್ಲೂ ತೊಂದರೆ ಆಗಲ್ಲ. ಅದೆಲ್ಲ ಮಿಗಿಲಾಗಿ ನನಗೆ ಎಲ್ಲ ಜೊತೆಲಿದ್ದು ನನಗೆ ಪ್ರತಿಯೊಂದು ವಿಷಯದಲ್ಲಿ ಸಪೋರ್ಟ್ ಮಾಡ್ತೀನಿ. ನನ್ನ ತಂಗಿ ಗಿರಿಜಾ ಆಗಿರ್ಬೋದು, ನನ್ನ ಧರ್ಮ ಪತ್ನಿ ರೇಖಾ ಆಗಿರ್ಬೋದು, ಇವ್ರು ನಾನು ಯಾವಾಗಲೂ ಸಿನಿಮಾಗೆ ಸಪೋರ್ಟ್ ಮಾಡುವಂತ ಇವ್ರು ನಾನು ದುನಿಯಾಗಿರ್ತೀನಿ. ಫೈನಲ್ ಆಗಿ ರೋಲೆಕ್ಸ್ ಸಿನಿಮಾ, ಈ ಸಿನಿಮಾ ಮಾಡಬೇಕಂತ ಸಮಯದಲ್ಲಿ ನಮ್ಮ ತಂದೆಯ ಮಾತು 100 ಆನೆ ಬಲಗಳ ಸಮ ಅಂತ ಹೇಳ್ತಾರೆ. ಹಾಗೆ ನಮ್ಮ ತಂದೆ ಹೇಳ್ಕೊಟ್ಟಂಥ ವೇದವಾಕ್ಯ ಮಾರ್ಗದರ್ಶನ ಇಲ್ಲವರು ನನಗೆ ಧೈರ್ಯ ತುಂಬಿದ ವಿಚಾರ ರೋಲೆಕ್ಸ್ ಸಿನಿಮಾ ಮಾರ್ಗದರ್ಶನ. ಅದೇ ಥರ ನಮಗೆ ಮಧು ಸರ್ ಎಲ್ಲ ವಿಷಯಗಳು ಬಂದು ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದು. ಆಮೇಲೆ ಅವರ ಡೆಡಿಕೇಶನ್, ಅವರ ಪ್ರಾಪರ್ ಪ್ಲಾನಿಂಗ್, ಸಿನಿಮಾಗೆ ಒಂದು ತುಂಬ ಬ್ಯಾಕಪ್ಸ್ ಇತ್ತು. ಅನ್ಕೊಂಡಾಗ ಎಲ್ಲರಿಗೂ ಸಿನಿಮಾ ಚೆನ್ನಾಗಿ ಮಾಡಿದ್ವಿ. ಸೊ ಅದೆಲ್ಲಕ್ಕಿಂತ ಫೈನಲ್ ಆಗಿ ನೀವು ಅಂದರೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪ್ರೇಕ್ಷಕರು, ನೀವು ಯಾರು ಇಲ್ಲ ಅಂದ್ರೆ ನಾವೆಲ್ಲ ಏನೂ ಇಲ್ಲ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನಮಗೆ ತುಂಬ ಅವಶ್ಯಕತೆ ಇದೆ. ಈ ಕನ್ನಡ ಸಿನಿಮಾ ರೋಲೆಕ್ಸನ್ನು ಗೆಲ್ಸೋಣ, ಬೆಳೆಸೋಣ, ಎಲ್ಲರಿಗೂ ನಮಗೆ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮನ್ನು ಮನಸ್ಪೂರ್ವಕವಾಗಿ ನಾನು ಕೇಳ್ಕೊತೀನಿ. ಒಂದು ಸೆಕೆಂಡ್, ಈ ಟೀಸರ್ ಕಾರ್ಯಕ್ರಮ ಬಂದಿರುವಂಥ ಎಲ್ಲರಿಗೂ ನಿಮಗೆ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಅಲ್ಟಿಮೇಟ್ ಟೋಟಲ್ ಎಂಟರ್ಟೈನ್ಮೆಂಟ್. ಹೌದು, ಒಬ್ಬರು ಕೋಮಲ್ ಸರ್ ಪೂರ್ತಿ ಲೀಡು, ಸಿನಿಮಾ ಪೂರ್ತಿ ತಲೆ ಅವರ ಭುಜನ ಹಾಕೊಂಡು ಸಿನಿಮಾ ಪೂರ್ತಿ ರನ್ ಮಾಡ್ತಾರೆ. ಅಲ್ಲಿ ವಿಶೇಷ ಪಾತ್ರಗಳು ನಮ್ಮ ವಿನೋದ್ ಸರ್ ಮಾಡಿದ್ದಾರೆ. ಅದು ಸಿನಿಮಾ ನೋಡಿದ್ರೆ ಟ್ವಿಸ್ಟ್ ಕೊಡ್ತದ ನಮಗೆ. ಇವಾಗ ನಾನು ಹೇಳ್ಬಿಟ್ರೆ ಮಜಾ ಆಗಲ್ಲ. ನೀವು ಸಿನಿಮಾ ನೋಡಿದ್ರೆ ಅದು ಮಜಾ ಕೊಡೋದು ನಿಮಗೆ. ಏನಕ್ಕೆ ಇದು ಮಾಡಿದ್ದಾರೆ ಹೇಳ್ತಾನೆ ಮೊದಲೇ. ಇಬ್ಬರಿಗೂ ಹೀರೋಯಿನ್ ಒಬ್ರನ್ನೇ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ. ಅದು ಬಂದು ಫಸ್ಟ್ ಪ್ರಶ್ನೆ ಅದೇ ಆಗಿತ್ತು. ಮೋಕ್ಷ ಸರ್ ಅದೇ ಪ್ರಶ್ನೆ. ಹೀರೋಗಳ ಬಗ್ಗೆ ಚಿಂತೆನೇ ಇಲ್ಲ. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಕನ್ನಡ ರೋಲೆಕ್ಸ್ ಸಿನಿಮಾ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ನೋಡಿ ಸಿನಿಮಾನ ಗೆಲ್ಲಿಸಿ. 2026 ರೋಲೆಕ್ಸ್ ಸಿನಿಮಾ ನಿಮ್ಗೆಲ್ಲರೂ ಹೊಸ ರೂಪ ನಾವು ಬಳಸೋದ್ರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವಿನೋದ್ ಮನೇಲಿ ಹೇಳಿ ಇಲ್ಲಿ ನೋಡಿ ಸರ್. ಧನ್ಯವಾದಗಳು ಸರ್, ನಿಮಗೆ ತುಂಬಾ ಒಳ್ಳೆ ಸಕ್ಸಸ್ ಕೊಡ್ಲಿ ಈ ಸಿನಿಮಾ ನಿಮಗೆ ನಿರ್ದೇಶಕರೇ. Thank you for this opportunity. Sir, Madhu sir, Srinivas sir, thank you for this opportunity. Rolex, the comedy back entertainment. Personally, ಇದನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾನೆ ಸುಮಾರು ಸನ್ನಿವೇಶ ನಾನು ನಗಾಡಿನ. ಅಷ್ಟು ಬ್ಯೂಟಿಫುಲ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಹಾಗೆ ಸಿನಿಮಾಟೋಗ್ರಫಿಗೆ ಬಗ್ಗೆ ಹೇಳ್ಬೇಕು ಅಂದರೆ ಕಾಮಿಡಿ ಥ್ರಿಲ್ಲರ್. ಈ ಸಿನಿಮಾಗೆ ಏನು ಮೂಡಬೇಕು ಅದನ್ನು ಕ್ಯಾರಿ ಮಾಡೋಕ್ಕೆ ಇಡೀ ಟೀಮ್ ಟ್ರೈ ಮಾಡಿದ್ವಿ. ಆ್ಯಂಡ್ ಪ್ರೊವೈಡ್ ಎವ್ರಿಥಿಂಗ್, ಯಾವುದು ಮುಂದೆ ಬರ್ತಿದ್ದಾರೆ ಸಿನಿಮಾಟೋಗ್ರಫಿ ಅಂತ ಫೀಲ್ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ ಬೆಸ್ಟ್ ಮಾಡಿ. ಥ್ಯಾಂಕ್ ಯು ಸರ್. ರಾಜೇಶ್ ವರ್ಮಾ ಅಂತ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಎರಡನೇದಾಗಿ ನಮ್ಮ ನಾಯಕ ನಟರು ಕೋಮಲ್ ಸರ್ ಆ್ಯಂಡ್ ಸೋನಲ್ ಆ್ಯಂಡ್ ವಿನೋದ್ ಸರ್ ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಈ ಸಿನಿಮಾಗೆ ಆನೆ ಬಲ ಬಂದಂಗಾಗಿದೆ. ಸೊ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಗೆಲ್ಲಿಸಿ ಸಪೋರ್ಟ್ ಮಾಡಿ. ಮಾಧ್ಯಮದವರು ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಎಡಿಟರ್ ಸರ್. ಎಲ್ಲರಿಗೂ ನಮಸ್ಕಾರ. ಈ ಥರ ವೇದಿಕೆ ಇದೆ ನನ್ನ ಮೊದಲು. ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ ನಾನು ನಮಸ್ಕಾರ. ಸಿನಿಮಾ ಒಂದು ಪೂರ್ತಿ ಕಾಮಿಡಿ ಸಿನಿಮಾ. ಸಿನಿಮಾ ಓಟಕ್ಕೆ ಹೇಗೆ ಬೇಕೋ ಆ ಥರ ಒಂದು ಕೆಲಸ ಮಾಡಿದ್ದೀನಿ. ಸೊ ನನ್ನ ಈ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ.
ಥ್ಯಾಂಕ್ ಯು. ಸಾರಿ ಸೇ ನಾನು ವಿನೋದ ನನಗೆ ಒಂದು 15 ಇಯರ್ಸಿಂದ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅಂದರೆ ನಾನು ಅಸಿಸ್ಟೆಂಟ್ ಆಗಿದ್ದಾಗಿಂದ ಫಸ್ಟು ವಿನೋದನಿಗೆ ಸಿನಿಮಾಟೋಗ್ರಫಿ ಮಾಡಿದ್ದು ನನ್ನ ರೋಲೆಕ್ಸ್ ಸಿನಿಮಾದಲ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೀನು ಸರ್ ಫಾರ್ ದಿಸ್ ಆಪರ್ಚುನಿಟಿ. ನಾನು ಬಿಸಿ ಇದ್ದೆ, ಥ್ಯಾಂಕ್ಸ್ ಹೇಳಿದ್ರೆ ಥ್ಯಾಂಕ್ ಯು. ಸೊ ಮ್ಯಾಮ್ ನಿಮ್ಮನ್ನು ಮರೆಯೋಕ್ಕಾಗಲ್ಲ, ಸೆಟ್ಟಲ್ಲಿ ಗೋಳಿಕೊಳ್ಳೋರು. ಥ್ಯಾಂಕ್ ಯು. ಟೆಕ್ನಿಷಿಯನ್ಸ್ಗಳೆಲ್ಲ ಮಾತು ಕಮ್ಮಿ, ಆದ್ರೆ ಕೆಲಸ ಸಿಕ್ಕಾಬಟ್ಟೆ ಮಾತಾಡಿದೆ ಆನ್ ಸ್ಕ್ರೀನ್ ಅವ್ಗಂಡು. ದುಡ್ಡು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ನಮಸ್ತೆ ಮಾಧ್ಯಮ ಮಿತ್ರರಿಗೆ ಮೈಕ್ ಹತ್ರ ಇಟ್ಕೊಳ್ಳಿ ಸರ್, ಮೈಕ್ ಹತ್ರ. ಹಲೋ, ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಮತ್ತೆ ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ನಮ್ಮನ್ನು ನಂಬಿ ನಮ್ಮ ಪ್ರೊಡ್ಯೂಸರು ವಿಜಯವಾಡದಿಂದ ಬಂದು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮನ್ನು ನಂಬಿ ಸಿನಿಮಾ ತೆಗೆಯೋದಕ್ಕೆ ಎಲ್ಲೇ ಆಗಲಿ ಯಾವುದೇ ಅಂದರೆ ಸ್ಕ್ರೀನ್ ರಿಚ್ ಆಗಿ ಬರೋದಕ್ಕೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಮತ್ತು ಶೂಟಿಂಗ್ ಟೈಮಲ್ಲಿ ನಮಗೆ ಕೋಮಲ್ ಸಾರು ತುಂಬ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಆಫ್ಟರ್ ಶೂಟಿಂಗ್ ಕೂಡ ನಮ್ಗೆ ತುಂಬ ನಮ್ಮ ಜೊತೆಲಿದ್ದು ನಮಗೆ ಸಿನಿಮಾ ಪ್ರಮೋಷನ್ ಆಗಿಲ್ಲ, ಅದಾಗಲಿ ಮತ್ತೊಂದಾಗಲಿ ತುಂಬ ನಮಗೆ ಐಡಿಯಾಗಳು ಮಾಡಿಕೊಟ್ಟು ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟ್ ಆಗಿದ್ದಾರೆ. ಅಂದರೆ ನನಗೆ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ನಮ್ಮ ಎಡಿಟರು, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈಗ ನಾನು ಹೇಳೋದೇನಪ್ಪ ಅಂತಂದರೆ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ಬಟ್ ಆಡಿಯನ್ಸ್ ಅದು ಬರ್ತಾ ಇಲ್ಲ. ಅದಕ್ಕೆ ನಿಮ್ಮ ಮೀಡಿಯಾದವರು, ನಮ್ಮ ಮಾಧ್ಯಮ ಮಿತ್ರರು ಇದಕ್ಕೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿ ಓಡೋದಕ್ಕೆ ನೀವೆಲ್ಲ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಧನ್ಯವಾದಗಳು ಮೋಹಿತ್ ಸರ್. ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಣಾ ಸಂಜಯ್. ಮೊದಲನೇದಾಗಿ ನಾನು ಒಂದು 6 ವರ್ಷದಿಂದ ಇಲ್ಲಿ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ. ನನ್ನಂಥ ಕಲಾವಿದನ್ನ ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟಂಥ ಶ್ರೀನಿವಾಸ್ ಸರ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಎಸ್ಪೆಷಲಿ ವರ್ಕಿಂಗ್ ವಿತ್ ವಿನೋದ್ ಸರ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ಯಾಕಂದರೆ ತುಂಬ ಚಿಕ್ಕ ಮಗು ಹೇಳ್ಕೊಟ್ಟು ನಮಗೆ ಕೆಲಸ ತಗೊಳ್ರಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಎಸ್ಪೆಷಲಿ ಕೋಮಲ್ ಸರ್ ಆ್ಯಂಡ್ ಸೋನಲ್ ಮ್ಯಾಮ್, ಥ್ಯಾಂಕ್ ಯು ಅಗೇನ್. ಮುರಳಿ ಸರ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಮಧು ಸರ್ಗೆ, ಮುರಳಿ ಸರ್ಗೆ ಫಸ್ಟು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಶ್ರೀನಿವಾಸ್ ಸರ್ಗೆ. ಮತ್ತು ನಾನು ಇದರಲ್ಲಿ ಸೋನಲ್ ರಾಮ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ವಿನೋದ್ ಪ್ರಭಾಕರ್ ಸರ್ ನಮಸ್ಕಾರ, ಕೋಮಲ್ ಸರ್ ನಮಸ್ಕಾರ. ಮುಂದೆಲ್ಲ ನಮಗೆ ಮಾತಾಡೋಕ್ಕಾಗಲ್ಲ. ಆಲ್ ದ ಬೆಸ್ಟ್ ರೋಲೆಕ್ಸ್ ಟೀಮ್. ಥ್ಯಾಂಕ್ ಯು ಮೇಡಮ್. ಆಮೇಲೆ ನಮಗೆ ಶ್ರೀನಿವಾಸ್ ಸರ್ಗಿತ್ತು, ಇಲ್ಲ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಅವರಿಬ್ಬರಿಗಿತ್ತು. ಸೊ ಥ್ಯಾಂಕ್ ಯು ಸರ್, ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಮಧು ಸರ್ ಅವ್ರಿಗೆ ಹೇಳಾಯಿತು ನನ್ನ 3ನೇ ಮಗಳಂತ. ನಿಜವಾಗ್ಲೂ ಥ್ರೂ ಔಟ್ ದ ಶೂಟಿಂಗ್ ನನಗೆ ಒಂದು ಹೀರೋಯಿನ್ ಥರ ಅಲ್ಲ, ಒಂದು ಮಗಳ ಥರನೇ ಟ್ರೀಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. Even after the film, I'm sure I'll have high regards and gratitude for you, sir. Lots of love, and I hope after this cinema, you do 100 more cinemas in the Kannada film industry. And Iri Tanda, ನಮ್ಮ whole technical team has been very sweet. ಅಂದರೆ ನಾವು ಒಂದು ಮನೆಯಲ್ಲೇ ಶೂಟ್ ಮಾಡ್ತಿದ್ವಿ, ಆ್ಯಂಡ್ ಎಲ್ಲೋ ಒಂದು ಫ್ಯಾಮಿಲಿ ಥರನೇ ಅಲ್ಲಲ್ಲೇ ಬೆಳಿಗ್ಗೆ ಹೋಗಿ ಸಂಜೆ ತನಕ ಇಷ್ಟು ಆಲ್ ಬಿ ಟುಗೆದರ್. ಸೊ ಒಂದು ಫ್ಯಾಮಿಲಿ ಥರನೇ ಇದ್ವಿ ಎಲ್ಲರೂ. ನನ್ನೋಟು ಮಾತ್ರ ಮಂಜನ ಬೇಕಾ? ಸಾರಿ. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಕೋಮಲ್ ಸರ್ ಜೊತೆ ವರ್ಕ್ ಮಾಡ್ತಿರೋದು. ಅವ್ರ ಜೊತೆ ನಾನು ಏನು ಹೇಳೋದು, ಅದೇ ರಾಕಿ ಹೇಳ್ತಿದ್ರಲ್ಲ, ಅಲ್ಲಿ ಶೂಟ್ ಮಾಡ್ತಿರುವಾಗಲೇ ಅಲ್ಲಿ ಏನೋ ಡೈಲಾಗ್ ಹೇಳಿದ್ರೆ ನಾನು ಎಷ್ಟೋ ಸತಿ ನನ್ನಿಂದ 1 more ಆಗಿದೆ, ಬಿಕಾಸ್ ಅಲ್ಲಲ್ಲೇ ನಗ್ತಾ ಇದ್ದೆ ನಾನು. ಆ್ಯಂಡ್ ಸರ್ ಯು ಆರ್ ಅಮೇಝಿಂಗ್, ಥ್ಯಾಂಕ್ ಯು ಸರ್. ಆ್ಯಂಡ್ ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಎಷ್ಟೋ ನನಗೆ ಇಂಪ್ರೂವ್ಮೆಂಟ್ಗೆ ಕೋಮಲ್ ಸರ್ ಹೆಲ್ಪ್ ಮಾಡಿದ್ದಾರೆ ಡೈಲಾಗ್ ವೈಸ್ ಅಲ್ಲಿ. ಯಾಕಂದರೆ ನನಗೆ ಡೈಲಾಗ್ಸ್ ಹೇಳೋದು ಒಂದು ಸ್ವಲ್ಪ ಕಷ್ಟ, ಐ ಆಮ್ ವೆರಿ ಬ್ಯಾಡ್, ನಾಟ್ ವೆರಿ ಗುಡ್ ಅಟ್ ಇಟ್. ಬಟ್ ಕೋಮಲ್ ಸರ್ ಇದ್ದಿದ್ದರಿಂದ ಆ ಒಂದು ಕಂಫರ್ಟ್ ಝೋನ್ ಕೊಟ್ಟರು, ಆ್ಯಂಡ್ ಅಲ್ಲೇ ತುಂಬ ಇಂಪ್ರೂವೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಸೊ ಕೋಮಲ್ ಸರ್, ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ಅಗೇನ್ ವಿತ್ ಯು. ಥ್ಯಾಂಕ್ ಯು. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಅಫ್ಕೋರ್ಸ್ ನನ್ನ ಬೆಸ್ಟ್ ಫ್ರೆಂಡ್. ಮತ್ತೆ 3ನೇ ಸಿನಿಮಾ ಟುಗೆದರ್, ಬಟ್ ಇದರಲ್ಲಿ ಒಂದು ಬೇರೆ ಟ್ವಿಸ್ಟ್ ಇದೆ. ನಾಟ್ ಲೈಕ್ ದಿ ಅದರ್ 2 ಸಿನಿಮಾಸ್, ರಾಬರ್ಟ್ ಥರ ಮಾಡಿರೋ ಥರ ಅಲ್ಲ, ಇದರಲ್ಲಿ ಒಂದು ಬೇರೆ ಟ್ವಿಸ್ಟ್ ಇದೆ. ಸೊ ಅಗೇನ್ ನಿಮ್ಮ ಜೊತೆ ವರ್ಕ್ ಮಾಡಿ
ಖುಷಿ ಆಯಿತು. ಈ ಸಿನಿಮಾದಲ್ಲಿ ಎಲ್ಲೂ ಕಾಟ ಕೊಟ್ಟಿಲ್ಲ ಅವ್ರಿಗೆ, ತುಂಬ ಸೈಲೆಂಟಾಗಿ. ಹೌದು ತಾನೆ? ನಾನು ಮಾತಾಡ್ತಾರೆ ಏನು ಬೇಡ. ಹೇಳಬೇಕು. ತುಂಬ ಸೈಲೆಂಟ್ ಅಲ್ಲ, ನಿಜ ತುಂಬ ಸೈಲೆಂಟ್ ಆಗಿದೆ. ನಾನು ಅವ್ರಿಗೆ ಎಲ್ಲೂ ಪ್ರಾಬ್ಲಮ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಂಗ್ ದೇರ್. ಸಿನಿಮಾದಲ್ಲಿ ಅಷ್ಟಲ್ಲ, ಇವನ್ ಆಫ್ ಸ್ಕ್ರೀನ್ ವೆನ್ ಹಿ ಟಾಕ್ಸ್ ಟು ಮೀ ದೆ ಸೋ ಮಚ್ ವಾರ್ಮ್ತ್, ತುಂಬ ರೀತಿಯಲ್ಲಿ ತುಂಬ ವಾರ್ಮ್ತಲ್ಲಿ ಮಾತಾಡ್ತೀರಾ. ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಿ ದ ಸೇಮ್. ಥ್ಯಾಂಕ್ ಯು. ಹ್ಞೂ ಸರ್, ಪಾಪ ಮಾದೇವದಲ್ಲಿ ಹೇಳಾಗಿದೆ ಅಲ್ಲ ಎಲ್ಲರಿಗೂ ಗೊತ್ತು. ಮಾದೇವದಲ್ಲಿ ಪಾಪ ತುಂಬ ಕಾಟ ಕೊಟ್ಟಿದ್ದೀನಿ. ಅಂದರೆ ಅವ್ರ ಕ್ಯಾರೆಕ್ಟರ್ ಹಂಗಿತ್ತು, ಬಟ್ ನಾನು ತುಂಬ ಡಿಸ್ಟರ್ಬ್ ಮಾಡಿದ್ದೀನಿ ಅವ್ರಿಗೆ. ಇಲ್ಲಿ ನಾನೇನು ಮಾಡಿಲ್ಲ, ತುಂಬ ಸೈಲೆಂಟ್ ಆಗಿದೆ ನಾನು. ಆ್ಯಂಡ್ ಅಫ್ಕೋರ್ಸ್ ಇಡೀ ತಂಡಕ್ಕೆ ನಮ್ಮ ಸಿನಿಮಾಟೋಗ್ರಾಫರ್ ರಾಕಿ ಅಂತಿದ್ದಾರೆ. ತುಂಬ ಕಿರ್ಚಾಡ್ತಿದ್ದು ಸೆಟ್ಟಲ್ಲಿ ಸೌಂಡ್ ಬರ್ತಿದ್ದು ಅಂದರೆ ಇವರಿಂದ, ರಾಕಿ ಅವರಿಂದ ಕೂಡ ಹೊಡೆದು. ಬಟ್ ಥ್ಯಾಂಕ್ ಯು, ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ರಾಕಿ. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ಹಾಗೆ ನಮ್ಮ ಸ್ಟಾಫ್ಗೆ ಮೇಡ್ ಮೀ ಲುಕ್ ಸೋ ಬ್ಯೂಟಿಫುಲ್. ಆ್ಯಂಡ್ ಯಾವುದೇ ಪ್ರೆಸ್ ಮೀಟಲ್ಲಿ ನಮ್ಮ ಅಮ್ಮ ಬಂದು ಥ್ಯಾಂಕ್ಸ್ ಹೇಳ್ತೀನಿ, ಅವರಿಂದ ನಾನು ಇಲ್ಲಿದ್ದೀನಿ, ಇವತ್ತು ಇಲ್ಲಿದ್ದಾರೆ. ಥ್ಯಾಂಕ್ ಯು ಅಮ್ಮ. ಹಾಗೆ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ. ರಾಲೆಕ್ಸ್ ಸಿನಿಮಾ ಬೇಗದಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ. ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇವರು ತರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ, ಎಲ್ಲ ವೇದಿಕೆ ಮೇಲೆ ಹೇಳ್ತೀರಿ, ಯಾಕೆ ಹೇಳಿಲ್ಲ? ತರುಣ್ ಅವರಿಗೆ ಥ್ಯಾಂಕ್ ಯು. ಯಾರು ತರುಣ್ ಗೊತ್ತಾಗ್ಲಿಲ್ಲ ಯಾರು? ನನ್ನ ಹಸ್ಬೆಂಡ್ ಸರ್, ಯಜಮಾನ್ರು. ನನ್ನ ಯಜಮಾನ್ರು. ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ಟೀಮ್ ಪರವಾಗಿ ಹೂಗುಚ್ಛ ಕೊಡೋ ಮೂಲಕ ಸೋನಲ್ ಅವರಿಗೆ ಅವ್ರು ತಲುಪಿದೆ ಬಿಡಿ. ತಿಳಿಸ್ತಾ ಇದ್ದಾರೆ. ನಿರ್ದೇಶಕರು ಮೈಕ್ ಕೊಡಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸೋನಲ್ ಅವರೇ. ಯಾವ್ದು ಕಾಣಿಸ್ಬೇಕು ಹೇಳಿ? ಉತ್ಸವ ಎರಡು ಅವ್ರದೇ. ಇದು ಬೇರೆ ನವರಸನ್ ಅವ್ರಿಗೆ. ನಾನಿವತ್ತು ಹೇಳೋದೇ ಬೇಡ, ಲಾಸ್ಟಿಗೆ ಹೇಳಿ ಅಲ್ವಾ? ಈಗಲ್ ಮೀಡಿಯಾ ಕ್ರಿಯೇಷನ್ ಅಂತಿದ್ರಿ, ನೀವೇ ಹೇಳ್ಬಿಟ್ರಿ, ಫುಲ್ ಪ್ರಮೋಷನ್. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ವಾಸಣ, ವೆರಿ ಸಾರಿ. ಅಂದರೆ ಸಿನಿಮಾದಲ್ಲೂ ತಡವಾಗೇ ಬರ್ತೀನಿ. ಸೊ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀನಿ. ಆ್ಯಂಡ್ ಇಟ್ಸ್ ಅ ಕೈಂಡ್ ಆಫ್ ಸ್ಪೆಷಲ್ ಅಪಿಯರೆನ್ಸ್ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ಕ್ಯಾರಿ ಆಗ್ತೀನಿ. ಅಂದರೆ ಬರೀ ಒಂದು ಫೈಟ್ಗೋ ಅಥವಾ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದಿಲ್ಲ, ಒಂದು ಬಹಳಷ್ಟು ಇಂಪಾರ್ಟೆನ್ಸ್ ಇರುವಂಥ ಒಂದು ಕ್ಯಾರೆಕ್ಟರು, ಅದಕ್ಕೆ ನಾನು ಒಪ್ಕೊಂಡು ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಥ್ಯಾಂಕ್ ಸೋನಾಲ್ ಅವರು. ಮಾದೇವ ಆದಮೇಲೆ ಐ ಥಿಂಕ್ 50 days ಕ್ರಾಸ್ ಆಗಿತ್ತು. ಸೊ ಅವರು ಹೇಳ್ತಾರೆ ನನಗೆ ಈ ಥರ ಒಂದು ರೋಲೆಕ್ಸ್ ಅಂತ ಒಂದು ಸಿನಿಮಾ, ಬಟ್ ಬಿಫೋರ್ ಮಾದೇವ ಟೈಮಲ್ಲೇ ಹೇಳ್ತಿದ್ರು ಈ ಥರ ಮಾಡ್ತಿದ್ದೀನಿ, ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಮಾದೇವ ಚೆನ್ನಾಗಾಯ್ತು, ನಮ್ಮ ಪೇರ್ ಮತ್ತೆ ಒಂದು ರಾಬರ್ಟ್ ಆದ್ಮೇಲೆ ಮಾದೇವ ಆದ್ಮೇಲೆ ಚೆನ್ನಾಗಾಗುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಸಿನಿಮಾ ನಮಗೆ ಕೊಡಿಸಿದ್ದಕ್ಕೆ. ಅಲ್ಲ ಬಿಕಾಸ್ ನೀವು ರೆಫರ್ ಮಾಡಿದ್ದಕ್ಕೆ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್ ಆ್ಯಂಡ್ ರಾಜೇಶ್ ಅವರು, ಸೊ ಅವರಿಬ್ಬರು ನನಗೆ ಭಾಳ ಈ ಸಿನಿಮಾಯಿಂದ ಆತ್ಮೀಯರಾದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಎಲ್ಲೂ ಬೋರ್ ಆಗಲ್ಲ. ನಮ್ಮ ಮೊನ್ನೆ ನೋಡಿದೆ, ಸಿನಿಮಾನ ನೋಡಿದೆ, ನಗ್ತಾನೇ ಇದ್ದೆ. ಕೋಮಲ್ ಸರ್ ಅವರು ಆ್ಯಸ್ ಯೂಶುವಲ್ ನಿಮ್ಮ ಒಂದು ನಂಗೆ ಭಾಳ ಇಷ್ಟ ಆಗಿದ್ದು ಟೀಸರ್ ಒಂದು ಡೈಲಾಗ್ ಇದೆ ಗೊತ್ತಾ, ಡೈಪರ್ ಒಂದು ಬಿಟ್ಟರೆ ನಾನು ಫುಲ್ಲು ಮಗುನೇ ಅನ್ನೋದು ಸಕ್ಕತ್ತಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನನ್ನ ಶ್ರೀಮತಿ ನಿಶಾ ಅವರು ತುಂಬ ಇಷ್ಟಪಟ್ಟರು. ಆ್ಯಕ್ಚುಲಿ ಅವರು ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಬಂದರು ಥ್ರೂ ಔಟ್ ಆಗಿ, ನಿಮ್ಮ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಸೋನಾಲ್ ಅವ್ರನ್ನ ತುಂಬ ಇಷ್ಟಪಟ್ಟರು. ಆ್ಯಂಡ್ ಆಲ್ಮೋಸ್ಟ್ ಥ್ರೂ ಔಟ್ ಆಗಿ ಸಿನಿಮಾ ನೋಡ್ಸುತ್ತೆ. ಆ್ಯಕ್ಚುಲಿ ನನಗೆ ನಿಶಾ ಅವ್ರು ಕೇಳೋದು, ನೋಡ್ಸುತ್ತೆ ಅಂದರೆ ಏನು ಅವರು? ಆ್ಯಕ್ಚುಲಿ ಏನು ಅಂದರೆ ನೋಡ್ಸುತ್ತೆ ಅಂದರೆ ನಿಮ್ಮನ್ನ ಕಣ್ಣು ಆ ಕಡೆ ಈ ಕಡೆ ಡೈವರ್ಟ್ ಮಾಡಕ್ ಬಿಡಲ್ಲ, ಸಿನಿಮಾ ನೋಡಿಸ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ನೋಡ್ಸುತ್ತೆ ಸಿನಿಮಾ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದ ಹೋಲ್ ಡೈರೆಕ್ಷನ್ ಟೀಮ್, ಬಿಕಾಸ್ ಒಬ್ಬರು ನಿರ್ದೇಶಕರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ. ಸೊ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ, ಸಿನಿಮಾ ಚೆನ್ನಾಗಿ ಬರಬೇಕು, ಸಿನಿಮಾ ಫಿನಿಶ್ ಆಗಬೇಕು ಅಂದರೆ ಅದರ ಹಿಂದೆ ಡೈರೆಕ್ಷನ್ ಟೀಮ್ ಹುಡುಗರು, ಆ ಹುಡುಗರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ರಾಕಿ ಕ್ಯಾಮ್ರಾಮನ್, ನಮ್ಮ ರಾಕಿ ಭಾಳ ಚಿಕ್ಕ ಹುಡುಗ. ನಾನು ಇಂಡಸ್ಟ್ರಿಗೆ ಬಂದಾಗ ಅವ್ರ ತಂದೆ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಚಂದ್ರಣ್ಣನ ಜೊತೆ ಕೆಲಸ ಮಾಡಿದ್ದೀನಿ. ಆಗಲೇ ಭಾಳ ಇಂಟ್ರೆಸ್ಟೆಡ್ ಆಗಿ, ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್. ಒಂದು
ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬರ್ತಾ ಇದ್ರು. ನಿಮ್ಮ ತಂದೆಯವರು ಬೈಗಳು ಇನ್ನೂ ಕಿವಿಯಲ್ಲಿದೆ, ನಿಮಗೆ ಬೈತಾ ಇದ್ದಿದ್ದು, ನನಗೆ ಇವ್ರಿಗೆ ಬೈತಾ ಇದ್ದಿದ್ದು. ಆ್ಯಂಡ್ ಅದ್ಯಾವುದು ಅವ್ರ ತಂದೆ ಅವ್ರನ್ನ ಒಂದು ಒಳ್ಳೆ ಹಾದಿಯಲ್ಲಿ ಕರ್ಕೊಂಡ್ಬರ್ಬೇಕು. ಯಾಕಂದ್ರೆ ನಮ್ಮ ತಂದೆನೂ ಸಿಕ್ಕಾಪಟ್ಟೆ ಬೈತಾ ಇದ್ರು ನನ್ನ. ಅದೊಂದು ಪ್ರಾಸೆಸ್ ಇದೆ ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್, ಅವ್ರ ತಂದೆ ಎಕ್ಸ್ಪೀರಿಯನ್ಸ್ ಆಗಲಿ ಇವರ ಎಕ್ಸ್ಪೀರಿಯನ್ಸ್ ಆಗಲಿ, ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಥ್ರೂಔಟ್ ಆಗಿ ಒಂದು ಸಿನಿಮಾ ಅಂದರೆ ಒಂದು ಆಸ್ ಅ ಸೋಲೋ ಕ್ಯಾಮ್ರಾಮನ್ ವರ್ಕ್ ಮಾಡಿರೋದು ನೋಡಿದ್ದೀನಿ. ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಮೊನ್ನೆ ಕೇಳಿದೆ ಇನ್ನೊಂದು ದೊಡ್ಡ ಸಿನಿಮಾದಲ್ಲೂ ಮಾಡ್ತಿದ್ದಾರೆ, ಅದು ನೀವೇ ಅದಾದ್ಮೇಲೆ ಅನೌನ್ಸ್ ಮಾಡಿ. ಆ್ಯಂಡ್ ನಿಮ್ಮ ಟೀಮ್ ಎಲ್ಲ ಹೋಲ್ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಯೋಗ ಮಾಸ್ಟರ್, ಯೋಗ ಬರಲಿಲ್ವಾ? ಫಸ್ಟ್ ಟೈಮ್ ಯೋಗ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದೆ. ತುಂಬಾ ಚೆನ್ನಾಗಿ ಮಾಡಿದ್ದೇನೆ ಹುಡುಗ. ಬಲರಾಮ ಅಲ್ಲಿ ಫಸ್ಟ್ ಕಾರ್ಡು ಕೊಡ್ಸಿದ್ವಿ, ಸೊ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಣಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ನನ್ನಷ್ಟೇ ಸ್ಕ್ರೀನ್ ಸ್ಪೇಸ್ ನಿಮಗೂ ಇದೆ, ಲಾಸ್ಟಲ್ಲಿ ಅಷ್ಟೇ ಬರ್ತೀರಾ. ಆ್ಯಂಡ್ ಬಿ ವೆರಿ ಪ್ರೆಸೈಸ್. ಥ್ಯಾಂಕ್ ಯು ಸೋ ಮಚ್ ಸೋನಲ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಒಬ್ಬರು ರೂವಾರಿ ಅಂತ ಏನು ನಮಗೆ ಬಂಡವಾಳ ನಮ್ಗೆ ಹಾಕಿ ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಸ್ಕ್ರೀನ್ ಮೇಲೆ ಎಲ್ಲೂ ಮೋಸ ಮಾಡಿಲ್ಲ. ಸ್ಕ್ರೀನ್ ಅಷ್ಟು ರಿಚ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಆಗಲಿ ಅಥವಾ ದ ಹೋಲ್ ಸೆಟ್ಗಳಾಗಲಿ ಆ್ಯಂಡ್ ಸಾಂಗ್ಸ್, ಎಸ್ಪೆಷಲಿ ಸಾಂಗ್ಸ್ ತುಂಬ ರಿಚ್ ಆಗಿದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಜೆಸಿ ಗಿಫ್ಟ್ ಅವರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಎಸ್ಪೆಷಲಿ ಲೈಕ್ ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಮಧು ಸರ್, ಐ ಲೈಕ್ ದಿಸ್ ಇದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅದು. ಆ್ಯಂಡ್ ಇತ್ತೀಚೆಗೆ ಶಾಂತಿ ಕ್ರಾಂತಿ ರಿಲೀಸ್ ಆಗ್ತಿದೆ ಅಂತ ಒಂದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಒಂದು ಅದು ಪ್ರಾಸೆಸ್ ನಡೀತಿದೆ. ಸೊ ಅದೇ ಹೆಸರಲ್ಲಿ ನಿಮ್ಮ ಒಂದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅಂತ ಹಾಕಿದ್ದೀರಾ. ಆ್ಯಂಡ್ ಫ್ರೆಂಡ್ ವೆರಿ ನೈಸ್. ಮಧು ಸರ್ ನಿಮ್ಗೆ ಒಳ್ಳೇದಾಗಲಿ, ಹಾಕಿರೋಷ್ಟು ಬಂಡವಾಳ ವಾಪಸ್ ಬರಲಿ, ಅದ್ರ ಡಬಲ್ ಬರಲಿ, ದುಪ್ಪಟ್ಟು ಬರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಆಗಲೇ ಮುರಳಿ ಸರ್, ಥ್ಯಾಂಕ್ ಯು ಸೊ ಮಚ್ ಮುರಳಿ ಸರ್, ನಮ್ಮ ಇ ಪಿ ಅವ್ರು ಹೇಳ್ತಿದ್ರು ಸಿನಿಮಾಗೆ ಜನ ಬರ್ತಿಲ್ಲ ಅಂತ. ಅಲ್ಲಿ ತಪ್ಪಿಲ್ಲ ಸರ್, ಇಲ್ಲಿ ತಪ್ಪಿರೋದು. ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ಬರ್ತಾರೆ ಸರ್, ನಿಜ. ನಾನು ಇದೇ ವೇದಿಕೆ ಮೇಲೆ ಹೇಳಿದ್ದೆ, ಮಾದೇವನೇ ಅಂದ್ರೆ ಜನರನ್ನ ಕರ್ಕೊಂಬಂದಿತ್ತು ಅಂತ. ಆಕ್ಚುಲಿ ಬಲರಾಮ ಆಗ್ಲಿಲ್ಲ. ಬಿಕಾಸ್ ಯಾಕೆ ನಾನು ಹೇಳ್ತೀನಿ, 20 days ಅಷ್ಟೇ ಪ್ರಮೋಷನ್ ಮಾಡೋದು. ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಬಹಳಷ್ಟು ಜನ ನನ್ನನ್ನು ತುಂಬಾ ಜನ ಕೇಳೋದು. ನನ್ನ ಕೆಲವರು ಫಾಲೋ ಮಾಡ್ತಿರೋರು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರೆ, ಅಣ್ಣ ಬಲರಾಮ ಯಾವಾಗ ರಿಲೀಸು ಅಂತ ಕೇಳೋದು. ರಿಲೀಸ್ ಆದ್ಮೇಲೆ ಆಗಿ 1 ತಿಂಗಳು ಆದ್ಮೇಲೆ, ಬಿಕಾಸ್ ಪ್ರಮೋಷನ್ಸ್ ಸಾಲಿಲ್ಲ. ಆ್ಯಂಡ್ ಪ್ರಮೋಷನ್ ಮಾಡೋಕ್ಕೆ ಆರ್ಟಿಸ್ಟ್ ಮಾತ್ರ ಸೀಮಿತ ಆಗಲ್ಲ. ಆರ್ಟಿಸ್ಟ್ ಮಾತ್ರ ನೀವು ಬರಲಿಲ್ಲ, ಬೀದಿಗೆ ಇಳಿದಿಲ್ಲ, ಆರ್ಟಿಸ್ಟ್ಗಳು ಬರಲಿಲ್ಲ ಅಂತ ದಯವಿಟ್ಟು ಹೋಲ್ ಟೀಮ್, ಆರ್ಟಿಸ್ಟ್ ಮಾತ್ರ ಬಂದರೆ ಆಗಲ್ಲ, ಹೋಲ್ ಟೀಮ್, ಕಂಪ್ಲೀಟ್ ಟೀಮು ಎಲ್ಲ ಈಗೋಗಳನ್ನ ಬಿಟ್ಬಿಟ್ಟು ಎಲ್ಲಾನು ಬದಿಗಿಟ್ಟು ನಮ್ಮ ಸಿನಿಮಾ ನಾವು ಗೆಲ್ಲಬೇಕು ಅಂತ ನಾವು ಅಂತ ಬಂದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅದನ್ನ ನಾನು ಮಾದೇವಲ್ಲಿ ಮಾಡಿದ್ದೆ. ಮಾದೇವ ತುಂಬಾನೇ ಟೋಟಲ್ ಟೀಮ್ ನಾವು ರೋಡಿಗೆ ಇಳಿದು ಅದನ್ನ ಪ್ರಮೋಟ್ ಮಾಡಿದ್ವಿ. ಮನೆಗೆ ರೀಚ್ ಆಗಿತ್ತು ಸಿನಿಮಾ. ಸೊ ಆಗ ಜನ ಬಂದೇ ಬರ್ತಾರೆ ಖಂಡಿತ. ನಾವು ಅದನ್ನ ಪ್ರಮೋಟ್ ಮಾಡ್ಬೇಕು. ಎಷ್ಟೋ ಜನ ಗೊತ್ತಿಲ್ಲ ಇವತ್ತು, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಈಸ್ ವೆರಿ ವಾಸ್ಟ್. ದೇ ಡೋಂಟ್ ಹ್ಯಾವ್ ಟೈಮ್. ನಿಮ್ಗೆಲ್ಲ ಎಸ್, ಇಟ್ಸ್ ಸ್ಪೆಷಲ್ ಅಪಿಯರೆನ್ಸ್ ಸರ್. ಎಸ್ ಸರ್, ಥ್ರೋಡಿರ್ತೀನಿ ಖಂಡಿತ ಸರ್. ನನ್ನ ಸಿನಿಮಾ ಸರ್ ಇದು. ನಮ್ಮ ಸಿನಿಮಾ ಅಂದಾಗ ನಂದು, ನಾವು ಅಂದಾಗ ನಾನು ಅದನ್ನೇ ಹೇಳ್ತಿದ್ದಲ್ಲ, ಇಸ್ ದ ಪ್ರಾಸೆಸ್. ಈಗೋ ಯಾವಾಗ ಬಿಟ್ಬಿಡಿ, ನಮ್ದು ನಾವು ಅಂತ ಬಂದ್ರೆ ಖಂಡಿತ ಗೆದ್ದೇ ಗೆಲ್ತೀವಿ ಸರ್. ಸೊ ಖಂಡಿತ ನಮ್ಮ ಪ್ರಮೋಷನ್ ಗೆಲ್ತೇವೆ ಥ್ರೋಟ್ ಆಗಿ. ಯಾಕಂದ್ರೆ ಹೊರಗಡೆಯಿಂದ ಬಂದಿದ್ದಾರೆ ನಮ್ಮ ಕರ್ನಾಟಕಕ್ಕೆ, ಕನ್ನಡ ಸಿನಿಮಾ ಮಾಡಕ್ಕೆ ಹೊರಗಡೆಯಿಂದ ಬಂದಿದ್ದಾರೆ. ಅವ್ರನ್ನ ಗೆಲ್ಸಿ ಇವತ್ತು ನಾವು ಕಳಿಸಿದ್ರೆ, ಅವ್ರು ಮೊನ್ನೆ ಹೇಳ್ತಿದ್ರು, ಅವ್ರ ಪ್ರಮೋಷನ್ ಸ್ಟ್ರಾಟಜಿ ಎಲ್ಲ ಹೇಳ್ತಿದ್ರು, ಬರೀ ಕನ್ನಡ ಮಾತ್ರ ಮಾಡ್ತಿಲ್ಲ, ತೆಲುಗಲ್ಲೂ ಡಬ್ ಮಾಡ್ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀನಿ, ಅಟ್ ಎ ಟೈಮ್ ರಿಲೀಸ್ ಮಾಡ್ತೀನಿ ಅಂತ. ಸೊ ಖುಷಿ ಆಯ್ತು. ಥ್ರೂ ಔಟ್ ಆಂಧ್ರ ಪ್ರದೇಶ್, ಎಸ್, ತೆಲಂಗಾಣ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಅಂಡ್ ಸರ್ ನೀವು ಮಾತಾಡೋಲ್ಲ ನೀವು ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರ? ಎಸ್. ಅಂಡ್ ನನ್ಗೆ ಖುಷಿ ಆಯ್ತು. ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿ ಅವ್ರು ಬಂದು ಕನ್ನಡದಲ್ಲಿ ಸಿನಿಮಾ ಮಾಡಿ ಇಲ್ಲೊಂದು ಸಿನಿಮಾ ಗೆಲ್ಸ್ಕೊಂಡು ಹೋಗ್ಬೇಕು ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಸೊ ಅವ್ರನ್ನ ಗೆಲ್ಸ್ಕೊಟ್ರೆ ನಾವು ಖಂಡಿತ, ಈ ಟೀಮ್ ಬಹಳ ಒಂದು ಸಪೋರ್ಟಿವ್ ಆಗಿದೆ. ಗೆಲ್ಸ್ಕೊಟ್ರೆ ಖಂಡಿತ ಮುಂದೆ ಇವರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ ಅವರೇ, ಥ್ಯಾಂಕ್ ಯು. ಅಂಡ್ ಎಸ್, ಸಾರಿ ಸರ್, ಥ್ಯಾಂಕ್ ಯು.
ಶಾಂತಿ ಕ್ರಾಂತಿ presents ಶಾಂತಿ the ಕ್ರಾಂತಿ. song. ಮಕ್ಕಳ ಹೆಸರು, ಎಸ್, ಮಕ್ಕಳ ಹೆಸರಲ್ಲಿ ಅವರು Cinema present ಮಾಡ್ತಾರೆ. ಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂಡ್ MMB ನವರಸನ್ ಅವ್ರಿಗೆ ಥ್ಯಾಂಕ್ ಯು. ಎಲ್ಲಿದ್ರೋ ಒಂಚೂರು ರೀಲ್ಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ, ಯಾಕಂದ್ರೆ ನಾನು ಹೇಳಿಲ್ಲ ಅಂತ ಎವ್ರಿ ಟೈಮ್ ನೀವು ಎಲ್ಲಿಂದನೋ ಕಾಲ್ ಮಾಡಿ ಹೇಳ್ತೀರಾ. ಥ್ಯಾಂಕ್ ಯು ನಮ್ಮ ಇಡೀ ಸ್ಟಾಫ್ ಅಂಡ್ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ದ ಹೋಲ್ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಅಂಡ್ ಥ್ಯಾಂಕ್ ಯು ಕೋಮಲ್ ಸರ್ ಬಗ್ಗೆ ನಾನು ಹೇಳೋದು ಮರ್ತ್ಬಿಟ್ಟೆ. ಇವತ್ತು ನಿನ್ನೆಯಿಂದ ನಾನು ನೋಡ್ತಿಲ್ಲ ಕೋಮಲ್ ಸರ್ನ. ಐ ಥಿಂಕ್ ನಮ್ಮ ತಂದೆಯವರ ಒಡನಾಟ, ಅವರ ಮದುವೆದು ಒಂದು ಫೋಟೋ ಇದೆ ಮೊನ್ನೆ ತಿರ್ಗಾ ನಮ್ಮ ಫೇಸ್ಬುಕ್ಕಲ್ಲಿ ಓಡ್ತಾ ಇತ್ತು. ಅವ್ರ ಮದುವೆಗೆ ನಮ್ಮ ತಂದೆಯವರು ಹೋಗಿರೋದು. ಆ್ಯಂಡ್ ಕೋಮಲ್ ಸರ್ಗಿಂತ ಆ್ಯಕ್ಚುಲಿ ಜಗಣ ತುಂಬ ಕ್ಲೋಸ್, ಬಿಕಾಸ್ ದೇ ಟ್ರಾವೆಲ್ಡ್ ಅ ಲಾಟ್ ಟುಗೆದರ್. ನಾನು ಡಬ್ಬಿಂಗ್ ಮಾಡಿದ್ದೆ, ಅವ್ರ ಸ್ಟುಡಿಯೋದಲ್ಲೇ ಡಬ್ಬಿಂಗ್ ಮಾಡಿದ್ದೆ. ಭಾಳಷ್ಟು ಎಕ್ಸ್ಪೀರಿಯನ್ಸ್. ಡಬ್ಬಿಂಗ್ ಒಳಗಡೆ ಮಾಡ್ತಿದ್ದೀನಿ, ಒಳಗೆ ಬಂದರು, ಆಯ್ ಅಲ್ಲೋ ಅಂದರು. ನಾನು ಅಣ್ಣ ಅಂದರೆ ಸರಿ ವಾಪ ಅಂದ್ಕೊಂಡು ಕರ್ಕೊಂಡು ಹೋಗಿ ಆ್ಯಕ್ಚುಲಿ ಒಂದು ಇಡೀ ದಿನ ಡಬ್ಬಿಂಗ್ಗೆ ಬಿಟ್ಬಿಟ್ಟು ನಮ್ಮ ತಂದೆಯವ್ರ ಬಗ್ಗೆ ಅವರಿಬ್ಬರು ಒಂದು ಕಾಂಬಿನೇಷನ್ ಬಗ್ಗೆನೇ ಮಾತಾಡಿಕೊಂಡು ಅವರ ರಿಲೇಶನ್ಶಿಪ್ ಅದನ್ನು ಮಾತಾಡಿಕೊಂಡು ಹೇಗಿತ್ತು ಇಂಡಸ್ಟ್ರಿ, ಇವತ್ತು ಹೇಗಾಗಿದೆ ಇಂಡಸ್ಟ್ರಿ ಅನ್ನೋದೆಲ್ಲ ಮಾತಾಡ್ತಿದ್ರು. ಸೊ ಅದೆಲ್ಲ ನನಗೆ ತುಂಬ ಆ್ಯಕ್ಚುಲಿ ತುಂಬ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ ಅದನ್ನು. ಆ್ಯಂಡ್ ಸೋನಾಲ್ ಅವ್ರ ತಾಯಿ ಅವರು ಬಂದಿದ್ದಾರೆ. ಅಮ್ಮ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ದ ಹೋಲ್ ಟೀಮ್ ಆ್ಯಂಡ್ ವಿಶ್ ಆಲ್ ದಿ ಬೆಸ್ಟ್. ಸೊ ಇದೇ ಅಕ್ಟೋಬರ್ ತಿಂಗಳು ಅಲ್ವಾ ಬಿಡುಗಡೆ ಮಾಡ್ತಿದ್ದಾರೆ. ಇನ್ನು ಮಾಡ್ಬೇಕು. Next trailer song. ಟ್ರೈಲರ್ ಸಾಂಗ್ ಹೋಲ್ ಇದು ಸಿನಿಮಾ ಮುಂದೆ ಬಂದಾಗ ಖಂಡಿತ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡ್ತೀವಿ. ರಾಜೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್. 4-5 ಬೇರೆ ಬೇರೆ ಪಿಕ್ಚರ್ ಮಾಡೋದು ಬದಲು 4-5 ಜನ ಒಂದೇ ಪಿಕ್ಚರ್ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನನ್ನ ಎಕ್ಸಿಕ್ಯೂಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಮತ್ತು ನಮ್ಮ ಚಿತ್ರಕ್ಕೆ ಮುಂಚೆ ಬೇರೆ ಪ್ರೊಡ್ಯೂಸರ್ ಇದ್ದರು, ಅವರಿಂದ ಟೇಕ್ ಓವರ್ ಮಾಡಿಕೊಂಡಂಥ ನಮ್ಮ ಮಧು ಸರ್ ಅವರು ಇವತ್ತು ಆಂಧ್ರ ಪ್ರದೇಶಿನ ಫಿಲಂ ಚೇಂಬರ್ನ ಅಧ್ಯಕ್ಷರು ಕೂಡ. ಅವ್ರು ಹೇಳಿದ್ರು ಕೋಮಲ್ ಸರ್ ಒಪ್ಕೊಂಡ್ಬಿಟ್ರು, ಅದಕ್ಕೆ ಮಾಡಿದ್ರು ಅಂತ. ನಮಗೆ ನಾನು ಆಸ್ ಅ ಪ್ರೊಡ್ಯೂಸರ್ ಆಗಿರೋದ್ರಿಂದ ಫಸ್ಟ್ ಬಂದು ಕೇಳ್ಕೊಳ್ಳೋ ಕಷ್ಟಗಳನ್ನ ನಾನು ಕೇಳಿದಾಗ ನಾನು ಜಲ್ದಿ ಉಪ್ಪು ಥರ ನೀರೊಳಗೆ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಕರಗ್ದಂಗೆ ನಾನು ಆಯ್ತು ಸರ್ ಕಮ್ಮಿ ಮಾಡಿಕೊಡಿ ಸರ್ ಅಂದೆ. ಅದಕ್ಕೆ ಅವ್ರಿಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರು, ನಾನು ಕಮ್ಮಿನೇ ಮಾಡಿದೆ. ಸೊ ಹಂಗಾಗಿ ಅವ್ರು ಪಿಕ್ಚರ್ ಮಾಡಿದೆ ಅಂತಂದರು, ಅವ್ರಿಗೆ ಸಂತೋಷ. ಬಟ್ ನಾನು ಪ್ರೊಡ್ಯೂಸರ್ ಕಷ್ಟ ಗೊತ್ತಿರೋದ್ರಿಂದ ನಾನು ಆ ಥರ ಮಾಡಬೇಕಾಗ್ತದೆ. ಮತ್ತು ಈ ಚಿತ್ರ ನಾನು ಮಾಡೋದಕ್ಕೆ ನಿಜವಾದ ಸ್ಫೂರ್ತಿ ಅಂದರೆ ನಮ್ಮ ಸ್ಟೋರಿ ರೈಟ್ರು ತಮಿಳ್ ಸೆಲ್ವಂ ಅವರು. ಇವತ್ತು ಅವ್ರು ಬಂದಿಲ್ಲ. ಅವರೊಂದು ತುಂಬ ಇವಾಗೆಲ್ಲ ಕೇಳ್ತಾ ಇದ್ರು ರೋಲೆಕ್ಸ್ ಅಂದರೆ ಏನು, ಯಾಕೆ ಅಂತ. ಒಂದು ಸ್ಲಮ್ಮಲ್ಲಿ ಇರೋವಂಥ ಒಬ್ಬ ಕ್ಯಾರೆಕ್ಟರ್ನ ಅವನಿಗೆ ರೋಲೆಕ್ಸ್ ಅನ್ನೋ ಒಂದು ಫೀಲ್ ಇರುತ್ತೆ. ಈಗ ಎಲ್ಲರಿಗೂ ಗೊತ್ತು, ಫಸ್ಟ್ ಕಾಪಿಗಳು ರೋಲೆಕ್ಸ್ ಸುಮಾರು ಜನ ಹಾಕೊಂಡಿರ್ತಾರೆ. ಬಟ್ ಒರಿಜಿನಲ್ ಕಾಪಿ ಆಗುವಂಥ ಒಬ್ಬ ವ್ಯಕ್ತಿನ ಮಾಡುವಂಥ ಒಂದು ಪಯಣನೇ ಈ ರೋಲೆಕ್ಸ್ ಚಿತ್ರ. ಇವತ್ತು ತಮಿಳ್ ಸೆಲ್ವಂ ಅವರು ಹೇಳಿದಂಥ ಒಂದು ಸ್ಟೈಲು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಗರಗಸ ಚಿತ್ರ ಆದಮೇಲಿಂದ ನಾನು ಈ ಥರ ಪಿಕ್ಚರ್ ಹುಡುಕಾಟದಲ್ಲಿದ್ದೆ. ಯಾಕಂದರೆ ಗರಗಸಲ್ಲೂ ಅಷ್ಟೇ ಅನಂತನಾಗ್ ಸರು ಮತ್ತು ಸುಮಾರು ರಮೇಶ್ ಭಟ್ ಸರ್ ಎಲ್ಲ ಇದ್ರೂ ಅದು 8 ದಿನದಲ್ಲಿ ಒಂದು ಮನೆ ಒಳಗಡೆ ನಡೆಯುವಂಥ ಕತೆ. ತುಂಬ ಮಾತಾಡಿ ಅವತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದವನಿಗೆ ಒಂದು ಅಪ್ಗ್ರೇಡ್ ಆಗುವಂಥ ಒಂದು ಅವಕಾಶ ಸಿಕ್ಕಿದ್ದು ಮಿಸ್ಟರ್ ಗರಗಸಲ್ಲಿ ದಿನೇಶ್ ಬಾಬು ಅವರು. ಅದು 8 ದಿನದಲ್ಲಿ ಪಿಕ್ಚರ್ ಮಾಡಿ ತ್ರಿಭುವನ್ ಥಿಯೇಟರ್ 75 ಡೇಸ್ ಹೋಯಿತು. ಅವತ್ತಿನ ಕಾಲದಲ್ಲಿ ನಾನು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟಿಂದ ಹೀರೋ ಆಗೋದಂಥ ಒಂದು ಚಿತ್ರ. ಆ ಥರದ್ದೊಂದು ಪರ್ಫಾರ್ಮೆನ್ಸ್ಗೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಚಿತ್ರದಲ್ಲಿ ರೋಲೆಕ್ಸ್ ಚಿತ್ರದಲ್ಲಿ ಸಿಕ್ತು. ಅದು ನಮ್ಮ ಶ್ರೀನಿವಾಸ್ ಅವರು ಆ ಕತೆಗೆ ಏನು ಬೇಕೋ ಅದನ್ನೆಲ್ಲ ನೀಟಾಗಿ ಎಲ್ಲೂ ತಪ್ಪಾಗ್ದಂಗೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಸಪೋರ್ಟ್ ಕೊಟ್ಟಂಥ ನಮ್ಮ ಕ್ಯಾಮ್ರಾಮನ್ ಕೂಡ ಅವರು ನಮ್ಮ ಕಾಲಾಯನ ಚಿತ್ರದಲ್ಲಿ ಮಾಡಿದ್ದಾರೆ. ಅವ್ರ ವರ್ಕ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬಟ್ ಈ ಚಿತ್ರದಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಮ್ಮ ಚಿತ್ರದಲ್ಲಿ ಬೇರೆ ಥರ ವಾತಾವರಣ ಇತ್ತು, ಇಲ್ಲಿ ಬೇರೆ ಥರ ವಾತಾವರಣ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು. ಮಧು ಸರ್ ಹೇಳಿದ್ರು ಆರ್ಟಿಸ್ಟ್ಗಳೆಲ್ಲ ಆಕಾಶದಲ್ಲಿ ಬಂದಿದ್ದಾರೆ ಅಂತ. ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸಣ್ಣದಾಗಿ ಹೇಳಬೇಕು. ಖಂಡಿತ ಆಕಾಶದಿಂದಲೇ ಬಂದಿದ್ದು. ಈ ಚಿತ್ರ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಥರ ಹೇಳಬೇಕು ಅಂದರೆ ನಮ್ಮ ಚಿತ್ರದ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೋದು. ಈ ಚಿತ್ರದಲ್ಲಿ
ಪೈಲಟು ಮತ್ತು ಕೋ ಪೈಲಟು ನಮ್ಮ ಡೈರೆಕ್ಟರ್ ಸ್ಟೋರಿ ರೈಟ್ರು ಕ್ಯಾಬಿನಲ್ಲಿ ಕಾಕ್ಪಿಟ್ಟಲ್ಲಿ ಇರಬೇಕು. ಬಟ್ ನಮ್ಮ ಕಾಕ್ಪಿಟ್ಟಲ್ಲಿ ನಮ್ಮ ಡೈರೆಕ್ಟರ್ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿಯವರು ಸೇರಿಕೊಂಡ್ರು. ಸೊ ಅವರವರು ಡ್ಯೂಟಿನ ಕಾಕ್ಪಿಟ್ಟಲ್ಲಿ ಕರೆಕ್ಟಾಗಿ ಮಾಡಿದ್ದಕ್ಕೆ ನಾವು ಆರಾಮಾಗಿ ಲ್ಯಾಂಡ್ ಆದ್ವಿ. ಮತ್ತು ಈ ಏರ್ ಹಾಸ್ಟೆಲ್ಸಾಗೆಲ್ಲ ನಮ್ಮ ಕ್ಯಾಮ್ರಾಮೆನು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮುರಳಿ, ಮತ್ತು ಎಡಿಟರು, ಫೈಟ್ ಮಾಸ್ಟ್ರು ಇವರೆಲ್ಲ ಏರ್ ಹಾಸ್ಟೆಲ್ಸ್ ಥರ ಅವಾಗವಾಗ ಬಂದು ಕೇಳೋರು, ನಮ್ಗೆ ಬರೀ ನೀರೇ ಕೊಡೋರು. ಯಾಕಂದರೆ ನಾವು ಬೇರೆ ಏನು ಪ್ರೀ ಬುಕ್ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ಬರೀ ನೀರು ಕೊಡೋರು, ಆ ಸಂತೋಷ ಆಗ್ತಾ ಇತ್ತು, ಆ ನೀರು ಇಸ್ಕೊಂಡು ಕುಡಿತಾ ಇದ್ದೆ. ಬಟ್ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬುದ್ಧಿವಂತ ಕೆಲಸ ಮಾಡಿದೆ, ಲಾಸ್ಟ್ ಸೀಟಲ್ಲಿ ಕೂತ್ಕೊಳ್ಳೋಣ ಅಂತ. ಅದಕ್ಕೆ ಇವರು ಲಾಸ್ಟಲ್ಲಿ ನನಗೆ ಮಾತು ಕೊಟ್ಟಿದ್ದೆ, ನಾನು ಲಾಸ್ಟಲ್ಲಿ ಕೂತ್ಕೊಂಡ್ರೆ ಹಿಂದ್ಗಡೆ ಡೋರ್ ತೆಗೆದ್ರೆ ಇಳಿದು ಹೋಗ್ಬಿಡ್ಬೋದು ಅಂತ. ಫಸ್ಟ್ ನಾನೇ ಬರ್ತೀನಿ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತೆಲ್ಲರೂ ಫ್ಲೈಟ್ ಇಳಿಯೋಕ್ಕೆ ಮುಂಚೆನೇ ಜನ ಎಲ್ಲ ಎದ್ದು ನಿಂತ್ಕೊಂಡಿರ್ತಾರೆ. ಆ ಥರ ಸುಮಾರು ಜನ ಎಲ್ಲ ನಮ್ಮ ಸಿನಿಮಾದವರೆಲ್ಲ ಮುಂದೆ ನಿಂತ್ಕೊಂಡಿರ್ತಾರೆ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ. ಸೊ ನಾನು ಹಿಂದೆ ಇಳಿದ್ಬಿಟ್ಟು ನೀಟಾಗಿ ಹೋಗೋಣ ಅಂದ್ಕೊಂಡೆ. ಬಟ್ ನಾನು ಹಿಂದೆ ಡೋರ್ ತೆಗಿಲಿಲ್ಲ. ಸೊ ಮುಂದೆಯಿಂದಲೇ ಹೋಗ್ಬೇಕು. ಇವರೆಲ್ಲ ಇಳಿದಾದ್ಮೇಲೆ ನಾನು ಇಳಿಯೋಂಥ ಒಂದು ಅವಕಾಶ ಸಿಕ್ತು. ಇನ್ನು ಮತ್ತೆ ನಮ್ಮ ಮಾಧ್ಯಮದವರು ಆ ಬೆಲ್ಟ್ ಥರ, ಲಗೇಜ್ ಬೆಲ್ಟ್ ಥರ ಅಲ್ಲಿ ಬಂದು ಲಗೇಜ್ ಕಲೆಕ್ಟ್ ಮಾಡಲೇಬೇಕು. ನೀವು ಇಲ್ಲಾಂದರೆ ಲಗೇಜ್ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಸೊ ಹಂಗಾಗಿ ಅವ್ರನ್ನ ಲಗೇಜ್ ಬೆಲ್ಟ್ ಹತ್ರ ಅವ್ರನ್ನ ನಾವು ನೋಡಿದ್ವಿ. ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತು, ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಬೇಕು ಅಂತಂದರೆ ಅದೊಂಥರ ಥಿಯೇಟ್ರ್ ಓನರ್ಗಳು. ಅವ್ರು ನಾವು ಬುಕ್ ಮಾಡಿದ್ರು ಬೇರೆಯವ್ರಿಗೆ ಏನಾದ್ರು ಅಡ್ಜಸ್ಟ್ ಆದರೆ ಅವ್ರು ಕೊಟ್ಬಿಡ್ತಾರೆ. ಬಟ್ ಆದರೆ ನಮಗೇನೋ ಒಂದು ಸ್ವಲ್ಪ ಹೆಸರಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೋನಲ್ ಅವರು, ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ಪಿಕ್ಚರಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಬಂದರು ಅಂತ ಇಟ್ಕೊಳ್ಳಿ, ಅವ್ರೇ ಸ್ವಂತ ಡ್ರೈವರ್ಗಳು ಇರ್ತಾರೆ, ಗಾಡಿ ಇರ್ತಾರೆ, ಹೊರಟೋಗ್ತಾರೆ. ಈಗ ನಾವಂತೂ ನಾವು ಗಾಡಿ ತೊಗೊಂಡೋಗಿಲ್ಲ, ಎಕಾನಮಿ ಕ್ಲಾಸಲ್ಲಿ ಬಂದಿದ್ದೀವಿ ಅಂದರೆ ನಾವು ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಲೇಬೇಕು. ಸೊ ಹಂಗಾಗಿ ಏರ್ಪೋರ್ಟ್ ಟ್ಯಾಕ್ಸಿ ಮೂಲಕ ಬಂದ್ವಿ. ಅಲ್ಲಿಂದ ಬಂದು ಟೋಲಿಗೆ ನಮ್ಮ ಥಿಯೇಟ್ರ್ ಆಯಿತು, ಅವರು ಏರ್ಪೋರ್ಟ್ ಟ್ಯಾಕ್ಸಿ ಹೋಗ್ತಾರೆ. ಇನ್ನು UFO ಕ್ಯೂಬ್ ಅವರು ನಮ್ಮ ಟೋಲ್ ಹೋಗ್ತಾರೆ. 100 ಮೀಟ್ರ್ ಟೋಲ್ ದಾಟೋದಕ್ಕೆ ಕಾಸು ಕೊಡಬೇಕು. ವಾಪಸ್ ಅಕಸ್ಮಾತ್ ಏನೋ ಫೋನ್ ಬಿಟ್ಬಿಟ್ಟಿದ್ದೀವಿ ಸರ್ ಅಂತ ವಾಪಸ್ ಹೋಗ್ಬೇಕು ಅಂದ್ರೆ ತಿರ್ಗಾ ಟೋಲ್ ಕಟ್ಟಬೇಕು. ಸೊ ಆ ಥರ ಅಲ್ಲಿನ ದಾಟ್ಕೊಂಡ್ಬಂದು ನಾವು ಸೀದಾ ಮನೆಗೆ ಬರ್ತೀವಿ. ನಮ್ಮ ಮನೆಯವರು ಅಂತಂದರೆ ನಮ್ಮ ಆಡಿಯನ್ಸ್. ಏನೋ ನಮ್ಮ ಅವ್ರು ಬರ್ತಾವ್ರೆ, ಬಾಗಿಲು ತಕ್ಕೊಂಡಿದ್ದು ಒಂದು ಕಾಫಿ ಟೀ ಏನಾದ್ರು ಕೊಡೋಣ ಅಂದರೆ ಆಯಾಸ, ಯಾಕಂದರೆ ಫ್ಲೈಟಲ್ಲಿ ಬರೀ ನೀರು ಕುಡಿದಿರ್ತೀವಿ. ಸೊ ಇಲ್ಲಿ ಆಯಾಸ ಕಳಿಯುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆಗೆ ಬರೋಕ್ಕೆ ಅಕಸ್ಮಾತ್ ಏನಾದ್ರು ಮನೆಯವರು ಪ್ರೀತಿಯಿಂದ ನಮ್ಮ ಆಡಿಯನ್ಸು ಕರೆದು ಕಾಫಿ ತಿಂಡಿ ಅಥವಾ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರೆ ಭಾಳ ಖುಷಿಯಾಗುತ್ತೆ. ಅಕಸ್ಮಾತ್ ಬಾಗಿಲು ಹಾಕೊಂಡ್ಬಿಟ್ಟು ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಬೀಗನೂ ಕೊಟ್ಟಿಲ್ಲ ಅಂದರೆ ಅಲ್ಲೇ ಬಾಗಿಲಲ್ಲಿ ಲಗೇಜ್ ಇಟ್ಕೊಂಡು ಕಾಯ್ತಾ ಇರಬೇಕು. ಆ ಥರ ಒಂದು ಜರ್ನಿ ಸಿನಿಮಾ. ಬಟ್ ರೋಲೆಕ್ಸ್ ನನಗೆ ಗೊತ್ತಿರಂಗೆ ಪರ್ಸನಲ್ ಆಗಿ ನನಗೆ ತುಂಬ ಪಂಚ್ ಡೈಲಾಗ್ಸ್ ಹೇಳೋದಕ್ಕೆ ಅವಕಾಶ ಸಿಕ್ತು. ಫಾರ್ ಎಕ್ಸಾಂಪಲ್, ಇವರು ಅವಾಗ ತಾನೇ ಮದುವೆ ಆಗಿ ಬಂದಿದ್ರು, ಇವರು ಒಂಥರ ಬೈತಾ ಇರ್ತಾರೆ. ನನಗೆ ಗೊತ್ತು, ಅವ್ರು ಡೈರೆಕ್ಟ್ರಿಗೆ ಮತ್ತು ಕ್ಯಾಮ್ರಾಮನ್ಗೆ ಹೇಳಿದ್ದೆ, ಅವ್ರಿಗೇನು ಹೇಳ್ಬಿಡಿ, ನಾನು ಹೇಳ್ತೀನಿ. ಸೊ ಅವ್ರು ರೇಗ್ತಾನೆ ಇರ್ತಾರಲ್ಲ, ಅವ್ರು ಬಂದು ಹೇಳಿದೆ, ಇನ್ಮೇಲೆ ಈ ತರುಣನ ಬಾಸ್ ಅಂತ ಕರಿಬೇಕು, ಅದಿಬ್ಬರು ಟೇಕ್ ಮಾಡೋದು. ಸೊ ಥ್ರೂಔಟ್ ಹಿಂಗೇನೆ ನಾವು ಪ್ರತಿಯೊಂದು ಹಂತದಲ್ಲೂ ನನಗೆ ಗೊತ್ತಿರುವಂಥ ದೇವ್ರ ಶಕ್ತಿ ಕೊಟ್ಟಿರೋಂಥದ್ದು ತಮಿಳ್ ಸೆಲ್ವಂ ಅವ್ರು ಮಾಡಿರೋಂಥ ಸ್ಕ್ರಿಪ್ಟಲ್ಲಿ ನಾನು ಮಾಡಿದ್ದೀನಿ. ಅದಕ್ಕೆ ಒಳ್ಳೆಯ ನಿರ್ದೇಶನ, ಫೋಟೋಗ್ರಫಿ ಮಾಡಿ ಅದಕ್ಕೆ ಬೇಕಾದಷ್ಟು ದುಡ್ಡನ್ನ ನಮ್ಮ ನಿರ್ಮಾಪಕರು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿಯವರು ಕೊಟ್ಟಿದ್ದಾರೆ. ಈ ಚಿತ್ರ ನಿಮ್ಮೆಲ್ಲರ ಮನಸ್ಸು ತಲುಪುತ್ತೆ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಒಂದು ನಿಮಿಷ ಸರ್, ನೀವು ಹಾಂ ಸರ್, ಥ್ಯಾಂಕ್ ಯು ಸರ್. ನಾವು ಯಾವಾಗ ಬಿಸ್ನೆಸ್ ಕ್ಲಾಸಲ್ಲಿ ಬಂದಿದ್ದೀವಿ ಸರ್. ಅಂದರೆ ನೀವು ಬಿಸ್ನೆಸ್ ಕ್ಲಾಸ್ ಅಂದರೆ ಅದೇ ಆ ಥರ ಆಮೇಲೆ ನಿಜಾಂತ ಅನ್ಕೊಂಡು ಇವ್ರು ಬರೀ ಹಂಗಲ್ಲ. ಇದು ಅಂದರೆ ಇದು ಫ್ಲೈಟ್ ಜರ್ನಿ ಸಾರು ಆಕಾಶದಿಂದ ಬರಬೇಕು ಅಂತಂದ್ರಲ್ಲ ಕಲಾವಿದರು, ಹಂಗಾಗಿ. ಬಟ್ ಸಾರಿಗೆ ಇನ್ನೊಂದು ಹೇಳಬೇಕು, మాస్టర్ హిరణయ్య ఒక ఓల్డ్ మై ఫేవరెట్ ఆర్టిస్ట్ ఉన్నారు, వాళ్ళు ఒక మాట చెప్పారు, ఆ కన్నడ చెప్తాను, ఎవరు చెప్తే మీరు ಟ್ರಾನ್ಸ್ಲೇಟ್ చెప్పారు. ಕಲಾವಿದರಿಗೆ ಜನಗಳು ಕೈ ತಟ್ತಾ ಇದ್ರೆ ಕೈಲಾಸದಲ್ಲಿ ಇರ್ತಾರೆ, ಅವ್ರು ಕೈ ತಟ್ಟೋದು ನಿಲ್ಲಿಸಿದ್ರೆ ಕೈಲಾಸ ಇಲ್ಲಿ ಕೈ ಸಾಲನ್ನು ಕೊಡಲ್ಲ ಅಂತ. ಸೊ ಹಂಗಾಗಿ ನಮಗೆ ನಾವು ಆಕಾಶದಿಂದ ಇರ್ತೀವಿ, ಅದು ಎಲ್ಲಿವರೆಗೂ ನಮಗೆ ಜನಗಳು ಪ್ರೋತ್ಸಾಹ ಕೊಡ್ತಾರೋ ಅಲ್ಲಿವರೆಗೂ. ಸರ್ ನೀವೇನೋ ಕೇಳಿದ್ರಿ ಸರ್. ಗುಲಾಬಿ ಶರಾಬಿ ಪೋಸ್ಟ್ ಹೆಂಗಿತ್ತು ಅಂತೀರಾ?
ಯಾಕಂದ್ರೆ 3 ಸಲ ಕಳಿಸಿದ್ರೆ ನೀವು ಪೋಸ್ಟರ್ ಇದು ಚೆನ್ನಾಗಿದೆ ಸರ್. ಗೊತ್ತಾಗಿದೆ ಸರ್. ಇಲ್ಲ ನನಗೆ ಅದು ಡೈಪರ್ದು ಆಕ್ಚುಲಿ ರಿಪೀಟ್ ಜೋಕ್ ಅದು. ವಿಷ್ಣುವರ್ಧನ್ ಸಾರು ಆಪ್ತರಕ್ಷಕ ಮಾಡಬೇಕಾದ್ರೆ ಅವರು ಅವ್ರನ್ನ ನಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದ್ರೆ ಮಾತಾಡು ಮಲ್ಲಿಗೆ ಪಿಕ್ಚರ್ ಮಾಡಿದಾಗ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ಸೊ ಅದನ್ನೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟಿದ್ರು ವಿಷ್ಣು ಸರ್ ಹತ್ರ. ಫಸ್ಟ್ ಡೇ ಆಪ್ತರಕ್ಷಕ ಬಂದಾಗ ನಾನು ನೋಡಿದ್ರೆ ಸಖತ್ ಕೋಪ ಮಾಡ್ಕೊಳ್ಳೋರು. ಅವಾಗ ಅವ್ರನ್ನ ನಗಿಸ್ಬೇಕು. ಪಿ ವಾಸು ಅವ್ರು ಹೇಳಿದ್ರು, ನಾವೇನು ಸ್ಕ್ರಿಪ್ಟ್ ಕೊಟ್ಟಿದ್ದೀವಿ ನೀನು ಗ್ಯಾರಂಟಿ ಚೇಂಜ್ ಮಾಡಿದ್ಯಾ, ಅವ್ರು ನನ್ನ ಬೈತಾರೆ, ಅದನ್ನ ಹೆಂಗ್ ನಗಿಸ್ತೀಯ ನಗಿಸು ಅಂದ್ರು. ಸೊ ಅವಾಗ ಈ ಡೈಪರ್ದು ಓಪನಿಂಗ್ ಕಾರ್ ಸೀನಲ್ಲಿ ಮಾಡಿದ್ದೆ, ಅದನ್ನು ತೆಗೆದು ಯೂಸ್ ಮಾಡಿದೆ ಸರ್. ವಾಸು ಸರ್, ವಾಸು ಸರ್, ವಾಸು ಸರ್, ವಿನೋದ್ ಸರ್. ಸರ್ ಆ್ಯಕ್ಚುಲಾಗಿ ಅದೊಂದು ತುಂಬ ಒಳ್ಳೆ ಬೆಳವಣಿಗೆ. ಸುಮಾರು ಜನ ಸರ್ ಕಾಂಬಿನೇಷನ್ ಅಲ್ಲಿ ಇದೆ ಸರ್. ಇವಾಗ ಅವರ ಇವಾಗ ಒಂದು ಯಾರಿಗಾರ ಒಬ್ಬರಿಗೆ ಇವಾಗ ಸೇಮ್ ಹೆಂಗೆ ಕೃಷ್ಣ ಅರ್ಜುನಂದು ಒಂದು ಕ್ಯಾರೆಕ್ಟರೈಸೇಷನ್ ಎಕ್ಸ್ಪ್ಲೈನ್ ಮಾಡ್ತೀವಿ ಆ ಥರ ಇರ್ಬೋದು. ನಾನು ಅರ್ಜುನನ್ ಥರ ಇದ್ದಾಗ ಕೃಷ್ಣ ಗೈಡ್ಲೈನ್ಸ್ ಹೆಂಗೆ ಕೊಡ್ತಾರೆ ಅದೇ ಥರನೇ ಒಂದು ಪಾತ್ರ ಇದು. ತುಂಬ ಪ್ರಬಲವಾದ ಪಾತ್ರ, ನಮ್ಮ ಚಿತ್ರಕ್ಕೆ ಭಾಳ ಬೇಕಾದಂಥ ಪಾತ್ರ. ಮತ್ತು ಒಂದು ಸ್ಯಾಕ್ರಿಫಿಷಿಯಲ್ ಕ್ಯಾರೆಕ್ಟರ್ ಕೂಡ ಅವ್ರದ್ದಾಗಿರೋದ್ರಿಂದ ಈ ಚಿತ್ರಕ್ಕೆ ಹೇಳಿ ಮಾಡಿಸಿದಂಥ ಪಾತ್ರ. ಆಗಲೇ ಮಾತಂದ್ರೆ ಎಲ್ಲ ಒಟ್ಟಿಗೆ ಆರ್ಟಿಸ್ಟ್ಗಳು ಒಂದು ಜನ ಒಟ್ಟಿಗೆ ಅಭಿನಯಿಸಿದ್ರೆ ಬೇರೆ ಮಾಡೋದು ಒಂದು ಆಡಿಯನ್ಸ್ ಇವತ್ತಿನ ಪರಿಸ್ಥಿತಿ ಹೇಗೆ ಆಗುತ್ತೆ? ಹೌದು, ಒಬ್ಬನೇ ಆರ್ಟಿಸ್ಟ್ ಆದಾಗ ಎಲ್ಲರೂ ಕಮರ್ಷಿಯಲ್ಸ್ ಒಬ್ಬನಿಗೆ ಕೇಳ್ತಾ ಇರ್ತಾರೆ. ಅವಾಗ ಎಲ್ಲ ಆರ್ಟಿಸ್ಟ್ ಮಾಡಿದಾಗ ಎಲ್ಲರಿಗೂ ಡಿವೈಡ್ ಮಾಡಿ ಕಮರ್ಷಿಯಲ್ಸ್ ಕೇಳ್ತಾರೆ. ಅವಾಗ ಅದೊಂದು ಬೆಳವಣಿಗೆ ಆಗುತ್ತೆ ಪಿಕ್ಚರ್ಗೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ರು ಆರ್ಟಿಸ್ಟ್ಗೆ ಒಂದೊಂದು ಕಮರ್ಷಿಯಲ್ ವ್ಯಾಲ್ಯೂ ಇರುತ್ತೆ. ಎಲ್ಲನೂ ಸೇರಿ ಒಂದೇ ಪಿಕ್ಚರ್ ಬರುತ್ತೆ ಅಂದಾಗ ಅದು ಖಂಡಿತವಾಗೂ ಒಳ್ಳೆ ಬೆಳವಣಿಗೆ ಆಗುತ್ತೆ. ಜಾಸ್ತಿ ಮಾಡಿ ಬರುತ್ತೆ. ನಮ್ದಂದ್ರೆ ಕಮ್ಮಿ ಕೊಡ್ತೀವಿ, ಜಾಸ್ತಿ ಆದ್ರೆ ಜಾಸ್ತಿ ಆಗ ಎಲ್ಲ ಎದ್ದೋಗ್ತಾರೆ. ಇಲ್ಲ ಕಮರ್ಷಿಯಲ್ ಅಂತಲ್ಲ ಅದಕ್ಕೆ ಎಲ್ಲ ಅಂದ್ರೆ ಕಮರ್ಷಿಯಲ್ ಬಿಸ್ನೆಸ್